ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಿತಾ ಹರ್ಷ. ಇಡೀ ದೇಶವೇ ಪ್ರಜಾಪ್ರಭುತ್ವ ಹಬ್ಬದ ಸಂಭ್ರಮದಲ್ಲಿದೆ. ಈ ಪ್ರಜಾಪ್ರಭುತ್ವ ಹಬ್ಬ ಪ್ರತಿ ವರ್ಷ ಬರೋ ಹಬ್ಬದ ಹಾಗಲ್ಲ. ಈ ಒಂದು ವರ್ಷದ ಹಬ್ಬ 5 ವರ್ಷವರೆಗೆ ನಮಗೆ ಸಿಹಿಯನ್ನ ಊಟ ಮಾಡಿಸುತ್ತೆ. ದೇಶಕ್ಕೇನ್ ಬೇಕು, ದೇಶ ಪ್ರಗತಿಯತ್ತ ಕೊಂಡೊಯ್ಯುವಂತಹ ನಾಯಕ ಬೇಕು ಅನ್ನೋದಾದ್ರೆ ಅದಕ್ಕಿರುವ ಮಾನದಂಡಗಳೇನು? ನಮ್ಮ ದೇಶದ ಭವಿಷ್ಯ ಅಂತಲೇ ನಾವು ಹೇಳುವ ಯುವ ಜನತೆ, ಯುವ ಸಮೂಹ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ, ಹಾಗೇನೆ ಎಷ್ಟು ಮಟ್ಟಿಗೆ ಈ ಚುನಾವಣೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ, ಅವರ ಪಾತ್ರ ಏನು, ಅವರು ಏನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಈ ಚುನಾವಣೆಯಿಂದ ಅವರು ಏನನ್ನ ಬಯಸ್ತಾ ಇದ್ದಾರೆ, ಇದೆಲ್ಲಕ್ಕೂ ಕೂಡ ಉತ್ತರ ಕಂಡುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವೀಗಾಗಲೇ ಹೇಳೋ ಹಾಗೆ ಅವರೇ ನಮ್ಮ ದೇಶದ ಭವಿಷ್ಯ. ನಾನೀಗ ರೇವಾ ಯೂನಿವರ್ಸಿಟಿಯ ಕ್ಯಾಂಪಸ್ ನ ಒಳಗಿದ್ದೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡೋಣ. ಹಾಗಾದ್ರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಪ್ರೋಗ್ರಾಮ್. ಏನ್ ಹೇಳ್ತೀರಾ ಸ್ಟೂಡೆಂಟ್ಸ್? ಎನಿಬಡಿ? ನಾವು ತುಂಬಾ ಈಗರಾಗಿ ನೋಡ್ತಾ ಇದೀವಿ ಚುನಾವಣೆಗೆ. ಇದರಲ್ಲಿ ಫಸ್ಟ್ ಟೈಮ್ ವೋಟರ್ಸು ಇದೀವಿ ಅಂಡ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ವೋಟರ್ಸು ಇದೀವಿ. ವಿ ಆರ್ ಎಕ್ಸೈಟೆಡ್. ಈಗ ಯಂಗ್ಸ್ಟರ್ಸ್ ಒಂದು ಆರೋಪ ಇತ್ತು, ಯುವ ಜನರು ಏನು ಇನ್ವಾಲ್ವ್ಮೆಂಟೇ ಇಲ್ಲ ಎಲೆಕ್ಷನ್ ಅಲ್ಲಿ. ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ ತಮ್ಮ ಓದಾಯ್ತು, ತಮ್ಮ ಕಾಲೇಜ್ ಆಯ್ತು ಅಷ್ಟರಲ್ಲಿ ಇರ್ತಾರೆ, ನಮ್ಗೇನು ಕೆಲಸ ಇಲ್ಲ ಅನ್ನೋ ಥರದಲ್ಲಿ ಇರ್ತಾರೆ ಅಂತ. ಆದ್ರೆ ಈಗ ನೀವೆಲ್ಲ ಮಾತಾಡುವಾಗ ಖುಷಿ ಆಗುತ್ತೆ, ನಾವು ಇನ್ವಾಲ್ವ್ಮೆಂಟ್ ಮಾಡ್ತೀವಿ, ವೋಟ್ ಮಾಡ್ತೀವಿ ಅಂತ. ಸೊ ಈ ಎಲೆಕ್ಷನ್ ಅಲ್ಲಿ ಇನ್ಫ್ಯಾಕ್ಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಒಂದು ಅವ್ರು ಹೇಳಿದ್ರು ಸದೃಢ ಸರ್ಕಾರ ಬೇಕು ಅಂತ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಇವಾಗ ಒಂದು ಗೌರ್ಮೆಂಟ್ ಬರುತ್ತೆ, 5 years ಆದಮೇಲೆ ಇನ್ನೊಂದು ಗೌರ್ಮೆಂಟ್ ಬರುತ್ತೆ, ಟೋಟಲ್ ಸ್ಕೀಮ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮಗೆ ಹಂಗೆ ಬೇಡ. ಒಂದು ಸ್ಕೀಮು ಎಲ್ಲ ಪ್ರಾಪರ್ ಆಗಿದೆ, ಎಲ್ಲ ಪೀಪಲ್ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಇವಾಗ ಕೃಷಿನ. ಸೊ ಇದು ನಮಗೆ ಹಂಗೆ ಕಂಟಿನ್ಯೂ ಆಗಬೇಕು. ಪೊಲಿಟಿಕ್ಸ್ ಇದ್ದು ಬಂದ್ಬಿಟ್ಟು ನಮ್ಮನ್ನ ಮೋಟಿವೇಟ್ ಮಾಡ್ತಲ್ಲ, ಆಕ್ಚುಲಿ ಡಿಸ್ಮೋಟಿವೇಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೆ. ಯಾಕೆ ಗೊತ್ತಾ? ಯಾರು ನಿಂತಿದ್ದಾರೋ ಅವ್ರುಗಳೆಲ್ಲ ಇವ್ರು ಇದು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಅದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಪಾಯಿಂಟ್. ಎಲೆಕ್ಷನ್ಗೆ ನೀವು ಕಿತ್ತಾಡಕ್ ನಿಂತಿಲ್ಲ. ಜನಗಳಿಗೆ ಅವೇರ್ನೆಸ್, ನೀವ್ ಏನ್ ಮಾಡ್ತೀರಾ, ಏನ್ ಉದ್ಧಾರ ಮಾಡ್ತೀರಾ, ನಮ್ ದೇಶನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಒಬ್ರ ಮೇಲೆ ಒಬ್ರು ಹೇಳೋದಲ್ಲ ಪಾಯಿಂಟ್. ವಿಲ್ ಯು ಅಗ್ರಿ ವಿತ್ ಹಿಮ್? ಈಗ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ರೀಸೆಂಟ್ಲಿ ನಮ್ಮ CM ಅವ್ರೇನೋ ಹೇಳಿದ್ರು, ಯಾರೋ ಅವನು ಯಶ್ ಹಾಗೆ ಹೀಗೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ರಿಪ್ಲೈ ಕೊಡ್ಲೇಬೇಕಾಗುತ್ತೆ. ಆಮೇಲೆ ಯಾರೋ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿದ್ರು, ಅದವ್ರು ನೋಡಿದ್ರಾ? ಸೊ ಈ ತರ ಎಲ್ಲ ಆರೋಪ ಮಾಡಿದಾಗ ಈ ಹ್ಯಾಸ್ ಟು ಆನ್ಸರ್. ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ದಾಳಿ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನಿಮಗೆ? ಬಟ್ ಎಲೆಕ್ಷನ್ ಅಲ್ಲಿ ದಟ್ಸ್ ಕ್ವೈಟ್ ಕಾಮನ್, ಏನು ಮಾಡೋಕ್ಕಾಗಲ್ಲ. ದಾಳಿ ಮಾಡ್ತಾರೆ, ಅವರು ಅಟ್ಯಾಕ್ ಮಾಡಬೇಕಾಗುತ್ತೆ. ಬರೀ ಚೀಪ್ ಪಾಲಿಟಿಕ್ಸ್ ಆಯ್ತು. ಹೆಂಗೆ ಅಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡೇ ಓಡಾಡ್ತಾ ಇದಾರೆ ವಿನಃ ಯಾರು ಏನ್ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ಹೇಳ್ತಿದಾರಾ? ಫಸ್ಟ್ ಅದನ್ನ ತೋರಿಸ್ಲಿ. ಈಗ ರಾಕಿಂಗ್ ಸ್ಟಾರ್ ಯಶ್ ಬಾಡಿಗೆ ಕಟ್ಟಿಲ್ಲ ಅಂತ ಪರ್ಸನಲ್ ಪಾಲಿಟಿಕ್ಸ್ ಬೇಕಾಗಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಹೇಳಿ ತೋರಿಸ್ಲಿ. ಅದ್ರ ಬದಲು ನಾನು ಅವರು ಇದ್ ಕೊಟ್ಟಿದೀನಿ, ನಾನು ಅದ್ ಕೊಟ್ಟಿದೀನಿ, ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ಹಿಂಗೆ ಅಂತ ಧಮ್ಕಿ ಮಾಡೋದು ಎಂತದ ಸರ್ಕಾರ? ಬೇಡ. ನಮಗೆ ಬೇಕಾಗಿರೋದು ಯಾರು ಒಳ್ಳೆ ಜನ ಇದ್ದಾರೆ, ಕ್ಯಾಂಡಿಡೇಟ್ ಇದ್ದಾರೆ, ಅವ್ರಿಗೆ ವೋಟ್ ಮಾಡೋಕೆ ನೀವ್ ಏನ್ ತೋರಿಸ್ತಿದ್ದೀರಾ? ಫಸ್ಟ್ ಬೇಕಾಗಿರೋದು ಅದು. ಅದನ್ನ ಫಸ್ಟ್ ತೋರಿಸಿ. ಬೇಡ ಪರ್ಸನಲ್ ಪಾಲಿಟಿಕ್ಸ್ ಬೇಕಾಗಿಲ್ಲ ಮಾತಾಡೋದು. CM ಆಗಿ ನೀವು ಪರ್ಸನಲ್ ಆಗಿ ಅಷ್ಟು ಚೀಪ್ ಆಗಿ ಮಾತಾಡೋ ಅಂತ ಅವಶ್ಯಕತೆ ಏನಿದೆ? ಇವಾಗ ತಾನೇ ಅವ್ರು ಹೇಳಿದ್ರು, ನಮ್ಮ CM ಮೊಸಳೆ ಕಣ್ಣೀರೆಲ್ಲ ಹಾಕ್ಬಿಟ್ಟು TV ಮುಂದೆ ಬರ್ತಾರೆ. ನೋಡಿದ್ರೆ ರಾಜಕೀಯ ಈ ತರ ಮಾಡ್ತಾ ಇದಾರೆ. ಎಲ್ಲರ ಮೇಲೂ ಪರ್ಸನಲ್ ಅಟ್ಯಾಕ್ಸ್. ಏಂತಕ್ ಪರ್ಸನಲ್ ಅಟ್ಯಾಕ್ಸ್ ಮಾಡ್ಬೇಕು? ದಮ್ ಇದ್ರೆ ಬಂದ್ ನಿಂತ್ಕೊಳ್ರಿ, ಜನಕ್ಕೆ ಹೇಳ್ರಿ ನಾವಿದೀವಿ, ಈ ತರ ಮಾಡ್ತೀವಿ, ಸ್ಕೀಮ್ ತಗೊಂಬರ್ತೀವಿ ಅಂತ. ಸುಮ್ನೆ ಮೊಸಳೆ ತರ ದರ್ಶನ್ ಮನೆ ಮೇಲೆ ಹೋಗಿ ರೇಡ್ ಮಾಡೋದು, ಕಲ್ಲೆಸೆಯೋದು. ಫಸ್ಟ್ ನಮ್ ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ನೋಡೋಣ, ಆಮೇಲೆ ಮೋದಿ, ಆಮೇಲೆ ಯಾರು ಬೇಕಾದ್ರೂ ತರೋಣ. ಫಸ್ಟ್ ಇಲ್ಲಿರೋದನ್ನ ಕರೆಕ್ಟ್ ಆಗಿ ಮಾಡ್ಕೊಳಕ್ಕೆ ನಮ್ ಮೋಟಿವೇಟ್ ಆಗ್ತಿಲ್ಲ. ಈ ತರ ಡರ್ಟಿ ಪಾಲಿಟಿಕ್ಸ್ ನೋಡಿ ದಿಸ ಟಿವಿಲಿ ನೋಡಿದ್ರೆ ಬರೀ ಕುಮಾರಸ್ವಾಮಿ, ಈ JDS ಕಾಂಗ್ರೆಸ್ ಆಗೋಯ್ತು, ಬರೀ ಇದೇ ಆಗೋಯ್ತು. ಎಲೆಕ್ಷನ್ ನಡೀತಾ ಇದೆ, ಬಟ್ ಬರೀ ಮಂಡ್ಯ ಅಷ್ಟೇ ಕಾಣಿಸ್ತಾ ಇದೆಯಾ? ಇದು ತುಂಬಾ ಡಿಸ್ಮೋಟಿವೇಟ್ ಆಗ್ತಿದೆ ಒಬ್ಬೊಬ್ರು ಯೂತ್ಗೂ. ಆಕ್ಚುಲಿ ಈ ತರ ಪೊಲಿಟಿಕ್ಸ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ರೇವಣ್ಣ ಅವರೇ ಹೆಂಗ್ ಅಟ್ಯಾಕ್ ಮಾಡಿದ್ದಾರೆ. ಈ ಅಮ್ಮಂಗ್ ಇನ್ನ ಏನು ಗಂಡ 30 ವರ್ಷ ಆಗಿಲ್ಲ, ಎಲೆಕ್ಷನ್ ಬೇಕಾ, ಅವೆಲ್ಲ ಬೇಕಾ ಅವ್ರಿಗೆ? ರಾಜಕೀಯ ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಶಿ ವಾಂಟ್ಸ್ ಟು ಶೋ ಹರ್ ಗಟ್ಸ್. JDS ಅವ್ರ ಫ್ಯಾಮಿಲಿ ಅವ್ರನ್ನೇ ಉದ್ಧಾರ ಮಾಡ್ಕೊಂಡ್ ಅವ್ರೆ. ಆ ಕಡೆ ರೇವಣ್ಣ ಅವ್ರ ಮಗ ಪ್ರಜ್ವಲ್ ಅವರಂತೆ, ಈ ಕಡೆ ನಿಖಿಲ್ ಅವರಂತೆ. ಏಂತಿಕೆ ಬೇರೆಯವ್ರ ಬಗ್ಗೆ ನೋಡ್ರಿ, ಜನನ್ ನೋಡ್ರಿ, ಜನಕ್ಕೇನು ಮಾಡ್ತಿಲ್ಲ ಅವರು. ನೋಡ್ತಿದ್ರೆ ಫ್ಯಾಮಿಲಿ ಪೊಲಿಟಿಕ್ಸ್ ಇರಬಾರ್ದು, ಇರ್ಬೇಕು. ಅತಿಯಾದ್ರೆ ಅಮೃತನೂ ವಿಷ ಅಂತಾರೆ. ಮಗ ಓಕೆ, ಮೊಮ್ಮಗ, ಅಣ್ಣನ ಮೊಮ್ಮಗ, ಅವ್ರ ಮೊಮ್ಮಗ, ಇವ್ರ ಮೊಮ್ಮಗ ಬಂದ್ರೆ ಅವ್ರದೇ ಏನಾಗುತ್ತೆ? ಮಂಡ್ಯದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಸುಮ್ನೆ ಸುಮಲತಾ ಮೇಡಮ್ ಅವ್ರ ಮೇಲೆ ವೈಯಕ್ತಿಕ ದಾಳಿಯಾಗಿರಿ. ನೀವು ಯಾವ ಪದಗಳು ಬಳಸಬಾರ್ದಾಗಿತ್ತು ಅಂದ. ಗಂಡ ಸತ್ತಿರೋ ವಿಷಯ ಅದು ಬೇಕಿತ್ತ. ಆಮೇಲೆ ಶಿವರಾಮೇಗೌಡರು ಮಾಯಾಂಗಿನಿ ಆತರ ಒಂದ್ ಕೆಟ್ಟ ಪದ ಯೂಸ್ ಮಾಡಿದ್ರು. ಸೊ ಅದು ಅವಶ್ಯಕತೆ ಇಲ್ಲ. ಆಮೇಲೆ ಅಲ್ಲ ನಾವು ಒಬ್ರು ಬ್ರದರ್ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ನ ಇದನ್ನ ಮಾಡಬಾರ್ದು. ಓಕೆ, ಒಬ್ಬ ನಾಯಕ ಇದ್ದಾನೆ, ಅವ್ರ ಹೆಸರು
ಹೇಳ್ಬಾರ್ದು ಹೇಳೋ ಗೊತ್ತಿಲ್ಲ ಆದ್ರೂ ಹೇಳ್ತೀನಿ. ಅಜಮ್ ಖಾನ್ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಜಯಪ್ರದಾನೆ ಜಯಮಾಲಿನಿ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಆ ಸ್ಟೇಟ್ಮೆಂಟ್ ಅವಶ್ಯಕತೆನೇ ಇದ್ದಿಲ್ಲ. ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು ಅದು. ಸೊ ನಾವು ಅಂತ ನಾಯಕರ ವಿರುದ್ಧ ವೋಟ್ ಹಾಕ್ಬಾರ್ದು ಅಂತೇಳಿ ಯೂತ್ಸ್ ಅದನ್ನ ನೋಡಿ ಕಲ್ತು ಪರ್ಫೆಕ್ಟ್ ಆಗಿರೋರು ವೋಟ್ ಮಾಡ್ಬೇಕು. ನೀನ್ ಬಿಜೆಪಿ ವೋಟ್ ಮಾಡು, ನೀನ್ ಕಾಂಗ್ರೆಸ್ ವೋಟ್ ಮಾಡು ಬೇಡ ಅನ್ನಲ್ಲ. ನಿಮ್ಗೆ ಯಾರು ಥಿಂಕ್ ಮಾಡಿ ವೋಟ್ ಮಾಡಿ. ಎಮೋಷನಲ್ ಪಾಲಿಟಿಕ್ಸ್ ಆಗ್ತಿದೆ ಇಲ್ಲಿ. ವೈಯಕ್ತಿಕವಾಗಿ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಡೇಂಜರಸ್, ಮತ್ತೆ ಅವ್ರು ಹೇಳಿದ ಹಾಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕ್ ಸಾಧ್ಯನಾ ಜನರನ್ನ? ಎಮೋಷನಲಿ ಬ್ಲಾಕ್ ಮೇಲೆ ತುಂಬಾ ಕೈ ನಡೀತಾ ಇದೆ ಅಂತ ಹೇಳ್ಬೋದು. ಪಾಲಿಟಿಕ್ಸ್ ಅನ್ಲಿಮಿಟೆಡ್ ಆಗಬೇಕು. ಅನ್ಲಿಮಿಟೆಡ್ ಆಗಬೇಕಾದ್ರೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇರಬೇಕು. ಬೇರೆ ನಾವು ಅವಕಾಶ ಯಾವಾಗ ಕೊಡ್ತೀವಿ ಆಗ ಹೆಚ್ಚು ಇನ್ವಾಲ್ವ್ಮೆಂಟ್ ಕಾಣಿಸುತ್ತೆ. ನಮ್ಮ ಯೂಸ್ ಕೂಡ ಅವಾಗ ಹೋಗೋ ಅವಕಾಶ ಇರ್ತವೆ. ಹೆಚ್ಚೆಚ್ಚು ಅವಕಾಶ ಬೇರೆಯವ್ರಿಗೂ ಕೂಡ ಸಿಗಬೇಕು, ಪೊಲಿಟಿಕಲಿ ಇನ್ವಾಲ್ವ್ಮೆಂಟ್ ಆಗಬೇಕು, ಅವ್ರನ್ನೂ ಕೂಡ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು. ಬಟ್ ಯಾವ ಮಾನದಂಡದ ಮೇಲೆ ಯಾರಿಗೆ ಕೊಡ್ಬೇಕು? ಆಗ್ಲಿಂದ ಎಲ್ಲ ಕುಮಾರಸ್ವಾಮಿ ಹಂಗ್ ಮಾಡಿದ್ರು, ಆ ಮಿಸ್ಟೇಕ್ ಬರೀ ಅವ್ರು ಮಾಡಿದ ಮಿಸ್ಟೇಕ್ಸ್ ಮಾತ್ರ ಹೇಳ್ತಾರೆ ಹೊರತು ಮಂಡ್ಯದಲ್ಲಿ ಹೊಸದಾಗಿ ಮೆಡಿಕಲ್ ಕಾಲೇಜ್ ಆಗ್ತಿದೆ, ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಿಲ್ಲ? ಹಾಸನ್ ಹಾಸನ್ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಸ್ ಅಂತ ಅಮೌಂಟ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅವ್ರು ಮಾಡೋ ಡೆವಲಪ್ಮೆಂಟ್ ನ ಎಲ್ಲ ಯೂಸ್ ಮಾಡ್ತಾರೆ ತಾನೆ, ಬರೀ ಮಿಸ್ಟೇಕ್ಸ್ ನ ಯಾಕೆ? ಇಲ್ಲ ಅವ್ರು ನೀವು ಬಾಯಿ ಮುಚ್ಚಿಸ್ಬೇಕಾರೆ ಹಾಸನ ಮಂಡ್ಯ ಬಿಟ್ಬಿಡೋಣ, ಅಲ್ಲಿ ಡೆವಲಪ್ಮೆಂಟ್ ಆಗಿದ್ ಬಿಟ್ಬಿಡಿ, ಬೇರೆ ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳಿದ್ರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾವಿಷನ್ ಇದೆ, ಯಾರ್ ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು, ನೀವು ಕೇಪಬಲ್ ಇದ್ರೆ ನೀವು ನಿಂತ್ಕೋಬಹುದು. ಅದ್ ನನ್ನ ಫ್ಯಾಮಿಲಿ ಮೆಂಬರ್ ಆಗಿರ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ ಆಗಿರ್ಲಿ, ದಟ್ ಇಸ್ ಲೆಫ್ಟ್ ಟು ದೆಮ್. ದೇಶದಲ್ಲಿ ಫ್ಯಾಮಿಲಿ ರಾಜಕಾರಣ ಇದೆ, ಇವನ್ ನಮ್ಮ ಕರ್ನಾಟಕದಲ್ಲೂ ಫ್ಯಾಮಿಲಿ ರಾಜಕಾರಣ ಇದೆ. ನೋಡಿ, ಇದು ಎರಡು ಡಿಫ್ರೆನ್ಸ್ ಏನಂದ್ರೆ, ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಹೇಳೋದಾದ್ರೆ ಬರೀ ಏನು ಫ್ಯಾಮಿಲಿಯಿಂದ ಬಂದವ್ರಿಗೆ ಟಿಕೆಟ್ ಕೊಡ್ತಾ ಹೋಗ್ತಾ ಇದ್ದಾರೆ. ಮೀನ್ಸ್ ತಾತ ತದನಂತರ ಮಗನ ನಂತರ ಮೊಮ್ಮಗ, ಅದು ನಡೀತಾ ಇರೋದು ಒಂದು ಪಕ್ಷದಲ್ಲಿ. MP ಎಲೆಕ್ಷನ್ ಆಗೋದು ನಮ್ಮ PM ಕ್ಯಾಂಡಿಡೇಟ್ ಸೆಲೆಕ್ಷನ್ಗೋಸ್ಕರ. ಸೊ ಅಲ್ಲಿ ಬಂದ ಕೂಡಲೇ ಏನಾಗುತ್ತೆ, ನಮ್ಮ ಸ್ಟೇಟ್ ಆದ ಕೂಡಲೇ ನಮ್ಮ ಕಂಟ್ರಿ ಅಂತ ಬರುತ್ತೆ. ಸೊ ಆ ಲೀಡರ್ ನಮಗೆ ದಿಟ್ಟ ಲೀಡರ್ ಬೇಕು ನಮಗೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನೀವು ವೋಟ್ ಹಾಕಿ, ಅಟ್ಲೀಸ್ಟ್ ನಿಮಗೊಂದು ಪ್ರೌಡ್ ಫೀಲ್ ಇರುತ್ತೆ. ಫೈನ್, ನಾನು ನಮ್ದೊಂದು ಏನು ಚುನಾವಣಾ ಅಂತೇಳಿ ಒಂದು ಆಪರ್ಚುನಿಟಿ ಇದೆಯೋ ನಮ್ಮ ಕಂಟ್ರಿಯಲ್ಲಿ, ಅದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸಂವಿಧಾನ ನಮಗೆ ಒಂದು ಹಕ್ಕು ಅಂತ ಕೊಟ್ಟಿದ್ದಲ್ಲ, ಅದನ್ನ ಪಾಲಿಸ್ಕೊಳ್ಬೇಕು. ಎಲ್ಲಾ ಸ್ಟೂಡೆಂಟ್ಸ್ ಆಯ್ತು, ಯಾರೇ ಆಯ್ತು. ಹೇಗೆ ನಾವು ನೋಡಿ ಆಯ್ಕೆ ಮಾಡಬೇಕಾಗುತ್ತೆ ದೇಶ ಅಂತಂದಾಗ ಪ್ಲೀಸ್. ಇವಾಗ ನಾವು ಎಲೆಕ್ಷನ್ ನಡೀತಾ ಇರೋದು MP ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಅಂತ ಎಷ್ಟೋ ನಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ, ಆಮೇಲೆ ಹಳ್ಳಿಗಳಲ್ಲೂ ಗೊತ್ತಿಲ್ಲ. ಅವ್ರಿಗೆ ಏನಂದ್ರೆ ಏನ್ ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ಏನೋ ಒಂದು ಎಲೆಕ್ಷನ್ ನಡೀತಾ ಇದೆ, ದುಡ್ಡು ಕೊಡ್ತಾ ರೋಟ್ ಹಾಕ್ಬಿಡೋಣ ಅಂತಿದ್ದಾರೆ. ಬಟ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾವು ರೇವಾ ಯೂನಿವರ್ಸಿಟಿಯಿಂದ ಜಾಗೃತಿ ಅಂತ phase 1 phase 2 ಪ್ರೋಗ್ರಾಮ್ ಮಾಡಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಸೊ ರೇವಾ ಯೂನಿವರ್ಸಿಟಿ ಕಾಂಟ್ರಿಬ್ಯೂಟ್ ತುಂಬಾ ಮಾಡಿದೆ. ಅದ್ರ ಜೊತೆ ನಮ್ಮ ಫ್ರೆಂಡ್ಸು ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ರು ತುಂಬಾ ಒಳ್ಳೇದೇನೆ. ಆಕ್ಚುಲಿ ನ್ಯಾಷನಲ್ ಎಲೆಕ್ಷನ್ ಇದು, ಸೊ ಎಲ್ರು ದೇಶ ಇಂಪಾರ್ಟೆಂಟ್, ಅದನ್ನ ನೋಡಿ ವೋಟ್ ಹಾಕ್ಬೇಕಂತ ಐ ರಿಕ್ವೆಸ್ಟ್. ಎಷ್ಟೋ ಸರಿ MP ಯಾರು ಅಂತಾನೆ ಆ ಕ್ಷೇತ್ರ ಜನರಿಗೆ ಗೊತ್ತಿರಲ್ಲ. ಅಂದ್ರೆ ನೀವು ಹೇಳಿದ ಹಾಗೆ ಎಲೆಕ್ಷನ್ ಟೈಮಲ್ಲಿ ಬಿಟ್ರೆ ಮತ್ತೆ ಅವ್ರು ನೋಡಕ್ ಸಿಗೋದೇ ಇಲ್ಲ ನಮಗೆ. ಮತ್ತೆ 5 ವರ್ಷದ ನಂತರ ಮತ್ತೆ ಬಂದಿರ್ತಾರೆ ಟಿಕೆಟ್ ಸಿಕ್ಕರೆ. ಸೊ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಲೋಕಲ್ ಲೀಡರ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೋಗಿ ಮಾತಾಡಬೇಕಲ್ಲ ಸಂಸತ್ನಲ್ಲಿ. ಸೊ ಇಂಥ ಸಿಚುವೇಶನ್ ಈಗ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ನಾಯಕರನ್ನ ನಾವೇ ಮೋಟಿವೇಟ್ ಮಾಡ್ಬೋದು? ನೀವು ಯಂಗ್ಸ್ಟರ್ಸ್ಗಳು ನೀವು ಕೇಳಬೇಕು, ಯಾಕೆ ಮಾತಾಡಲ್ಲ, ಯಾಕೆ ಬಂದಿಲ್ಲ ನೀವು ಕ್ಷೇತ್ರಕ್ಕೆ? ಈ ಪ್ರೊಸೆಸ್ ಎಲ್ಲೋ ಆಗ್ತಾ ಇಲ್ಲ ಅಂತ ಅನಿಸ್ತಿದೆಯಾ? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಮತದಾನ ಮಾಡಬೇಕು ಅಂತ ಈ ಸಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ಇಂಟ್ರೆಸ್ಟ್ ಇಲ್ಲ ಮತದಾನ ಮಾಡೋಕ್ಕೆ ಅಂತ. ಯಾಕೆ ಈ ಸಲ ಮತದಾನ ಮಾಡ್ಬೇಕಂದ್ರೆ ಈ ಚುನಾವಣೆ ನಡೀತಾ ಇರೋದು ದೇಶಕ್ಕೋಸ್ಕರ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾಯಕತ್ವನ ಆಲ್ರೆಡಿ ಮಾಡಿದ್ದಾರೆ. ಪ್ಲಸ್ ಮೋದಿ ಅವರು ಏನು ಮಾಡಿದ್ದಾರೆ, 30% ಇನ್ಕಮನ್ನು ಆಲ್ರೌಂಡ್ ಡೆವಲಪ್ಮೆಂಟ್ ಇನ್ಕಮನ್ನು ಸೇನೆಗೆ ಕೊಟ್ಟಿದ್ದಾರೆ. ಆಲ್ರೌಂಡ್ ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಾಗಿರ್ಬೋದು ಮತ್ತು ಯುದ್ಧ ವಿಮಾನಗಳಿಗಾಗಿರ್ಬೋದು, ಯಾವುದನ್ನ ಇನ್ಸ್ಟ್ರೂಮೆಂಟ್ಸ್ಗಾಗಿರ್ಬೋದು ಕೊಟ್ಟಿದ್ದಾರೆ. ಅದರಿಂದ ದೇಶದ ಸುರಕ್ಷತೆಗಾಗಿ ನಾವು ವೋಟ್ ಹಾಕ್ಬೇಕಂದ್ರೆ ಈ ಸಲ ಪ್ರತಿಯೊಬ್ಬರು ವೋಟ್ ಹಾಕ್ಬೇಕಾಗಿದೆ. MP ಎಲೆಕ್ಷನ್ ಖಂಡಿತ ವೋಟ್ ಹಾಕ್ಬೇಕಾಗಿದೆ. ನಿಮ್ದು ಯಾವ್ದು ಕಾನ್ಸ್ಟಿಟ್ಯೂನ್ಸಿ? ಇಲ್ಲಿ ಕೋಲಾರ. ಓಕೆ, ಕೋಲಾರದಲ್ಲಿ ಏನ್ರಿ 7 ಸರಿ ಗೆಲ್ಸ್ ಕಳ್ಸಿದಿರಾ ಮುನಿಯಪ್ಪ ಅವ್ರನ್ನ? ಅದಕ್ಕೆ ಕೇಂದ್ರ ಸಚಿವರಾಗಿದ್ರು. ಖಂಡಿತವಾಗಿ ದೇಶಕ್ಕಾಗಿ ನಾವು ವೋಟ್ ಮಾಡ್ತೀವಿ. ವೋಟ್ ಮಾಡ್ತೀರಾ ನೀವು? ಹೋಗ್ತೀರಾ ಊರಿಗೆ? ವೋಟ್ ಮಾಡ್ತೀವಿ. ಫಸ್ಟು ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ಮೋದಿ PM ಕ್ಯಾಂಡಿಡೇಟ್ ಅಂತ? ಕಾನ್ಸ್ಟಿಟ್ಯೂಷನಲ್ಲಿ ಡಿಸೈಡೇ ಮಾಡೋ ಹಂಗಿಲ್ವಲ್ಲ. ನೀವ್ ಹೆಂಗೆ PM ಅಲ್ಲ BJP ಅಂದ್ರೆ ಮೋದಿ ಡಿಸೈಡ್ ಅಲ್ಲ, ಅವ್ರು ಡಿಸೈಡ್ ಮಾಡೋಕ್ಕಾಗಲ್ಲ. ಈ ಕ್ಯಾನ್ ಟಾಕ್ ಅಬೌಟ್ ಹಿಸ್ ಒಪಿನಿಯನ್ ಹೇಳ್ಬೋದು ಅಷ್ಟೇ, ಬಿಟ್ರೆ ಅವ್ರು ಡಿಸೈಡ್ ಮಾಡೋದಲ್ಲ. ಬಟ್ ಸಿ ಹೆಂಗೆ ಅವರೇ ಹೇಳ್ಕೊಂಡು ಓಡಾಡ್ತಿದಾರಲ್ಲ ನಾವು PM ಕ್ಯಾಂಡಿಡೇಟ್ ಅನ್ಕೊಂಡು. ಯಾರು
ಇಲ್ಲ ಬೇರೆಯವ್ರಿಗೆ ಹೇಳ್ತಿರೋದು ಅದನ್ನೇ ಹೇಳ್ತಿರೋದು. ಬೇಡ ಒಬ್ರು ಕ್ಯಾಂಡಿಡೇಟ್ ಎಲ್ಲ ಕ್ಯಾಂಡಿಡೇಟ್ ಬರ್ಲಿ. ಎಲ್ಲಿ ಹೋಗ್ತಿದ್ದಾರೆ? ಎಲ್ರು ಸೈಡ್ಗೆ ಹೋಗ್ತಾ ಇರೋದು. ಬರೀ ಒನ್ ಮ್ಯಾನ್ ಶೋ ಅಂತ ಬರ್ತಿದೆ ಅಷ್ಟೇ. ಅಲ್ಲಿ ಎಲ್ಲ ಬೇರೆಯವ್ರು ಎಲ್ಲರೂ ಎಲ್ಲಿಗೆ ಹೋಗ್ತಿದ್ದಾರೆ? ಇಲ್ಲ ಒನ್ ಮ್ಯಾನ್ ಶೋ. ಯಾರು ಶತ್ರುಘ್ನ ಸಿನ್ಹಾ ಅವ್ರು ಈಗ ತಾನೇ ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು, ಒನ್ ಮ್ಯಾನ್ ಶೋ ಬಿಜೆಪಿ ಕ್ಯಾಂಡಿಡೇಟ್ ಆಗಿ. ಇಲ್ಲ ಬಿಜೆಪಿ ಒನ್ ಮ್ಯಾನ್ ಶೋ, ಇಲ್ಲ 2 ಪೀಪಲ್ ಆರ್ಮಿ ಅಂತ. ಬೇರೆಯವರು ಬರ್ಲಿ ಅಲ್ವಾ? ಏನ್ ಮಾಡ್ತಿದ್ದಾರೆ ಬೇರೆಯವರು? ಶತ್ರುಘ್ನ ಸಿನ್ಹಾ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಅವ್ರು ಅದಕ್ಕೆ ಕಾಂಗ್ರೆಸ್ ಬಂದ್ಬಿಟ್ರ ಅಂತ ಏನೋ ಗೊತ್ತಿಲ್ಲ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಮಾತಾಡಕ್ ಹೋದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ. ಒಬ್ಬ MLA ಆಗಕ್ಕೆ, MP ಆಗಕ್ಕೆ, ಆರ್ ಮಿನಿಸ್ಟರ್ ಆಗಕ್ಕೆ. ಬೇಸಿಕ್ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಒಂದಿದೆ, ಅದು ಇರಬಾರ್ದು ಅಂತ. ವಿಚ್ ಟೆಲ್ಸ್ ಯಾವುದೇ ಮಿನಿಸ್ಟರ್ ಆಗಲಿ ಅವನಿಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ಬರೀ ಅವನಿಗೆ ಗೌರ್ಮೆಂಟಿಂದ ಏನು ಕೊಡ್ತಾರೋ ಅದು ಮಾತ್ರ ಅಲಯನ್ಸಸ್ ಇದೆ ಅಂತ. ಎಷ್ಟು ಜನ ಪೊಲಿಟಿಷಿಯನ್ಸು ಇವಾಗಿರೋರು ಗೌರ್ಮೆಂಟ್ ವೆಹಿಕಲಲ್ಲಿ ಓಡಾಡ್ತಾರೆ. ಇವರೆಲ್ಲ ಓಡಾಡೋದು 2 ಕೋಟಿ 3 ಕೋಟಿ ಕಾರಲ್ಲಿ. ಹಿಂಗೆ ಬಂತು ದೇವೇಗೌಡರು ಫ್ಯಾಮಿಲಿಗೆ ಹೋದ್ರೆ ಅವರೆಲ್ಲ ಓಡಾಡೋದು ರೇಂಜ್ ರೋವರ್ ಎಲ್ಲ. ಅವ್ರ ಮಗ ಬಂದ್ಬಿಟ್ಟು ಕುಮಾರಸ್ವಾಮಿ ಅವರು 28 ಅವರೇ ದೇವೇಗೌಡರೇ ಬಂದ್ಬಿಟ್ಟು 2-3 ವರ್ಷದಿಂದ 28,000 ಕೋಟಿ ಇದೆ ಅಂತ ಹೇಳಿದ್ರು. ವೆನ್ ಈಸ್ ಅ ಮಿನಿಸ್ಟರ್ ಅವ್ರಿಗೆ ಹೆಂಗ್ 28,000 ಕೋಟಿ ಬಂತು? ಇವರೆಲ್ಲ ಏನ್ ಮಾಡ್ತಾ ಇದಾರೆ? ದುಡ್ಡು ಹೊಡಿಯಕ್ ಟ್ರೈ ಮಾಡ್ತಾ ಇದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಸರಿಗೆ ಮಾತ್ರ ಇಟ್ ಇಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ಇಷ್ಟು ದೊಡ್ಡದು, ಎಲ್ಲೆಲ್ಲಿಂದನೂ ನಾಲೆಡ್ಜ್ ಬಂದಿರೋದು, ಎಷ್ಟೊಂದ್ ಕಡೆಯಿಂದ ತೆಗ್ದಿರೋದು. ಏನ್ ಮಾಡ್ತಾ ಇದಾರೆ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು? ಯಾರು ಕೇಳ್ಬೇಕಾಗಿರೋರು ಯಾರು? ನಾವ್ ಕೇಳಿದ್ರೆ ಆನ್ಸರ್ ಎಲ್ಲಿದೆ ಆನ್ಸರ್? ನೀವು ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದೊಂದಿದೆ, ಹಾಕಿದ್ರೆ ಅದಕ್ಕೆ ಯಾವ ಗೌರ್ಮೆಂಟ್ ಇಂದ ಆಯ್ತು? ಲಾಸ್ಟ್ ಟೈಮು ಕೆಂಪೇಗೌಡ ಜಯಂತಿ ಆಯ್ತು, ಅದಕ್ಕೆ ಒಬ್ಬ ಬಂದ್ಬಿಟ್ಟು 25 ಲಕ್ಷ ಫೋಟೋಗ್ರಫಿಗೆ ಅಂತ ಹೇಳಿದ್ರು. ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಅದನ್ನ. ಆ ಫೋಟೋಗ್ರಫಿಗೆ ಯಾರೋ ಒಬ್ಬ ಹೋಗ್ಬಿಟ್ಟು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ನಂಗೆ ಫೋಟೋಸ್ ಬೇಕು ಅಂದ್ರೆ ಫೋಟೋಸ್ ಇರ್ಲಿಲ್ಲ. ಎಲ್ಲೋಯ್ತು 25 ಲಕ್ಷ? ಯಾರ ಮನೆಗೆ ಹೋಯ್ತು? ಇವ್ರ ಪಾಕೆಟ್ ಒಳಗೆ ಹೋಯ್ತಾ? ಇವ್ರ ಪಾಕೆಟ್ ಒಳಗೆ ಹೋಗಕ್ಕೆ ನಮ್ ದುಡ್ಡುಗಳು ಇದೇನು ಯಾರ್ದೋ ದುಡ್ಡಲ್ಲ. ಇವ್ರು 2,000 ರೂಪಾಯಿ ಏನು ಓಟ ಕೊಡ್ತಾ ಇದಾರೋ ಅದ್ ಯಾವ್ದು ನಮ್ಗಲ್ಲ. ಒಬ್ಬ ಭಿಕ್ಷಕಂದು 2,000 ರೂಪಾಯಿ ನೀವು ಒಂದು ಓಟಕ್ಕೆ ಕೊಟ್ಬಿಟ್ರೆ 5 ವರ್ಷ ಕ್ಯಾಲ್ಕುಲೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 1 ರೂಪಾಯಿ ಅಥವಾ 1.5 ರೂಪಾಯಿ ಬರ್ಬೋದು. ನಮ್ಮ ಓಟನ್ನ 1.5 ರೂಪಾಯಿಗೆ ಮಾರ್ಕೊಳ್ಳೋ ಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ ದೇಶನ. ಇದು ಬೇಜಾರಾಗಿರೋ ಸ್ಥಿತಿ. ಈಗ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ, ಕರಪ್ಟ್ ಆಗಿದೆ, ದುಡ್ಡು ಕೊಡ್ತಾರೆ, 1,500 ರೂಪಾಯಿಗೆಲ್ಲ ಓಟ್ ಮಾರ್ಕೋತಾರೆ. ಸೊ ಹಾಗಾದ್ರೆ ಬದಲಾವಣೆ ಹೇಗೆ? ಜನರಿಗೆ ಹೇಗೆ ಜಾಗೃತಿಗೊಳಿಸೋದು ಹೇಗೆ? ನೀವು ಯಂಗ್ಸ್ಟರ್ಸ್ ಏನ್ ಹೇಳ್ತೀರಿ? ಸೊ ಇಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಸೊ ಎಮೋಷನಲಿ ಬ್ಲ್ಯಾಕ್ ಮೇಲ್ ಅಂದ್ರೆ ಒಂದು ಮನಿ ರೀತಿಯಲ್ಲಿ ಕೂಡ ಮಾಡ್ತಾರೆ. ಸೊ ಅವ್ರಿಗೆ ಸಡನ್ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಬಿಟ್ಟು ನೀವು ನನಗೆ ವೋಟ್ ಮಾಡಬೇಕು. ಎಲ್ಲಿದೆ? ಅವರು ದುಡ್ಡು ಬೇಕು ಅಂತ ವೋಟ್ ಹಾಕ್ಬಿಡ್ತಾರೆ. ಇವ್ರು ಯಾಕೆ ಹಾಕ್ತಾರೆ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಲ್ವಾ? ಇವ್ರು ಯಾಕೆ ದುಡ್ಡು ತಗೊಳ್ತಾರೆ ಅನ್ನೋದನ್ನ ಹಾಕ್ತಾರೆ, ಬಟ್ ಅವರು ಡೆವಲಪ್ಮೆಂಟ್ ಮಾಡ್ಬೇಕಲ್ವಾ? ಬಿಜೆಪಿ ತುಂಬಾ ಕಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ, ಬಟ್ ನಾನಿರೋ ಕಡೆ ಅಷ್ಟು ವರ್ಸ್ಟ್ ಆಗಿದೆ. ವೋಟ್ ಬೇಕು ಅಂದ್ರೆ ಮನೆ ಬಾಗಿಲು ಬಂದು ತಡ್ತಾರೆ. ನಾವು ಅವ್ರ ಮನೆ ಬಾಗಿಲು ತಡ್ತಾರೆ, ಯಾಕೆ ಓಪನ್ ಮಾಡಲ್ಲ? ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಅದ್ರ ಮೇನ್ ಆಗಿ ಮಾಡ್ತಾ ಇರೋದು ಏನಂತಂದ್ರೆ ಅವರೊಂದು ಯೂತ್ ಸೈನ್ಯಗಳಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಪಾರ್ಟಿನೂ ಮಾಡ್ಕೊಂಡಿದ್ದಾರೆ, ಈ ಪಾರ್ಟಿನೂ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಪಾರ್ಟಿನೂ ಮಾಡ್ಕೊಂಡಿದ್ದಾರೆ. ಆ ರೀತಿ ಸುದ್ದಿ ಹಬ್ಬಿಸ್ಬೇಕಾದ್ರೆ, ಫಾರ್ವರ್ಡ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದ್ಸಲ ಆದ್ರೂ ಎಲ್ಲರೂ ಯೋಚನೆ ಮಾಡಬೇಕು, ಇದು ನಾನು ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡಿದೀನೋ ಇಲ್ಲೋ ಅಂತ ಹೇಳ್ಬಿಟ್ಟು. ಒಂದು ಸುದ್ದಿ ಹಲವಾರು ಮನೆಗೆ ಬೆಂಕಿ ಇಡುತ್ತೆ, ದೇಶಕ್ಕೂ ಬೆಂಕಿ ಇಡುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಯೂತ್ಸ್ ಇದ್ರ ಬಗ್ಗೆ ತಿಳ್ಕೊಂಡು ಆ ಒಂದು ಮೆಸೇಜ್ನ ಅನಲೈಸ್ ಮಾಡೋಷ್ಟು. ಆಮೇಲೆ ಮೀಡಿಯಾ ಲಿಟ್ರಸಿ ಅನ್ನೋದು ಸ್ವಲ್ಪ ಕಮ್ಮಿನೇ ಇದೆ. ಆ ಮೀಡಿಯಾ ಲಿಟ್ರಸಿ ಅನ್ನೋದನ್ನ ಎಲ್ಲ ಯೂತ್ಗೆ ತಲುಪಿಸಿದ್ರೆ ಸೊ ಒಂದು ಆಸ್ಪೆಕ್ಟಲ್ಲಿ ನಾವು ಡೆಮೋಕ್ರಸಿಲಿ ಗೆದ್ದಂತೆ ಒಂದು ಗೆದ್ದಂತಾಗುತ್ತೆ. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಅಂದ್ರೆ ನಾಯಕರುಗಳನ್ನ ನಾವು ಆಯ್ಕೆ ಮಾಡಿ ಕಳಿಸುವಾಗ ನಾವು ಪ್ರಜೆಗಳು ಅಲ್ಲ, ಪ್ರಭುಗಳು. ಅವಾಗ ಎಲೆಕ್ಷನ್ ಬಂದಾಗೆಲ್ಲ ನಾವು ಪ್ರಭುಗಳಾಗ್ತೀವಿ, ಎಲೆಕ್ಷನ್ ಮುಗಿದು ಹೋದ್ಮೇಲೆ ಅವ್ರು ಪ್ರಭುಗಳಾಗ್ತಾರೆ, ನಾವು ಪ್ರಜೆಗಳಾಗಿರ್ತೀವಿ. ಸಾಮಾನ್ಯವಾಗಿ ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ, ನಮ್ಮ ಏನು ಕಷ್ಟಗಳನ್ನು ಕೂಡ ನೋಡೋದಿಲ್ಲ, ಕೇಳೋದಿಲ್ಲ. ಅವ್ರು ಹೇಳಿದ್ರು ಕರಪ್ಷನ್ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ನಮ್ಮ ಮಾತೇ ಕೇಳೋದಿಲ್ಲ ಅಂತ. ಸೊ ಹಾಗಾದ್ರೆ ಅವ್ರು ನಮಗೆ ಸಿಗೋ ಹಾಗೆ ಆಗುವಂಥದ್ದು ಹೇಗೆ? ಅಥವಾ ನಮಗೆ ಅವ್ರು ಸಿಗೋದೇ ಇಲ್ಲ ಅನ್ನೋದಾದ್ರೆ ನಮ್ಮ ನಾಯಕರು ಅಂತ ಹೇಗೆ ಒಪ್ಕೊಳ್ಳೋದು? ನಾವೇ ಆಯ್ಕೆ ಮಾಡಿ ಕಳಿಸಿ. ಅವ್ರು ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ಎಲ್ಲರೂ ದೂರ್ತಾ ಇದ್ವಿ ನಾವು ಅವ್ರಿಗೆ. ಅದನ್ನೇ ನಾವು ಈಗ ವೋಟ್ ಮಾಡ್ಬೇಕಾದ್ರೇನೆ ಇವನು ನನ್ನ ಕೈ ಸಿಗ್ತಾನೋ ಅಲ್ಲ ಗೊತ್ತಿಲ್ಲ, ಸಿಗ್ತಾನೋ ಇಲ್ಲೋ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ಅವನ ಮನೆಯ ಬೀಗ ಮತದಾರ ಕೈಯಲ್ಲಿ ಇರಬೇಕು.
ವಿದ್ಯಾರ್ಥಿನಿಯರೆಲ್ಲ ಇದ್ದೀರಿ, ನಿಮ್ಮ ಪರವಾಗಿ ಯೋಚನೆ ಮಾಡುವಂತ ರಾಜಕಾರಣಿ ಬೇಕು ಅಂತ ಅನಿಸ್ತಾ ಇಲ್ವಾ? ಬೇರೆ ದೇಶಗಳು ಸಹ ಭಾರತದ ಚುನಾವಣೆ ಮೇಲೆ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತಂದ್ರೆ ಅವ್ರಿಗೂ ಒಂದು ಪರ್ಪಸ್ ಇರುತ್ತೆ. ಒಂದು ಭಾರತದಿಂದ ನಮ್ಗೇನಾದರೂ ಲಾಭ ಆಗುತ್ತೇನೋ, ನಮ್ಗೇನೋ ಇದು ಆಗುತ್ತೇನೋ. ಭಾರತದಲ್ಲಿ ಬದಲಾವಣೆ ಆಗ್ಬೇಕಂತಂದ್ರೆ ಈ ಚುನಾವಣೆ ಕರೆಕ್ಟ್ ಆಗಬೇಕು. ಈ ಚುನಾವಣೆ ಭಾರತದ ನಾಯಕನನ್ನು ಕರೆಕ್ಟಾಗಿ ಚುನಾಯಿಸಿ ಕಳಿಸ್ಬೇಕು. ಭಾರತದ ನಾವು 2009ದಿಂದ 2019ವರೆಗೆ ನೋಡಿದ್ರೆ 2009ಅಲ್ಲಿ ನಾವೇ ಚಿಕ್ಕವರಿದ್ದಾಗ ನಮ್ಮ PM ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ BJP ಅಥವಾ ಯಾವುದೇ ಪಕ್ಷದ ಬಗ್ಗೆ ನಮಗಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದಿಲ್ಲ. ಏನೋ ನಡೆಯುತ್ತೆ, ಏನೋ ಹೋಗುತ್ತೆ. ಉದಾಹರಣೆಗೆ ಮನಮೋಹನ್ ಸಿಂಗ್ ಜಿ, ಯಾವಾಗ ಮೋದಿ ಬಂದಿದ್ದಾರೋ ಅವಾಗಿಂದ ಪ್ರತಿಯೊಬ್ಬ ಸಣ್ಣ ಬಾಲಕನಿಂದನೂ ಮೋದಿ ಈ ತರ ಮಾಡ್ತಿದ್ದಾನೆ ಅಂತ ಧೈರ್ಯವಾಗಿ ಹೇಳ್ತಿದ್ದಾನೆ. ಯಾರೋ ಒಬ್ರು ಮ್ಯಾಮ್ ಹೇಳಿದ್ರು, ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅವನೇ ನಾಯಕ ಇವನೇ ನಾಯಕ ಅಂತ? ಅವ್ರು ಹೇಳಿದ್ರು ಸರ್ವಾಧಿಕಾರ ಆಗ್ತದೆ, ಒಬ್ಬರೇ ಕಾಣಿಸ್ತಾ ಇದಾರೆ ಇಡೀ ಪಾರ್ಟಿಯಲ್ಲಿ, ಇಡೀ ದೇಶದಲ್ಲಿ ಅಂತ, ಒಂದು ಪಕ್ಷದಿಂದ ಒಬ್ಬ ನಾಯಕನಾಗಿ. ಇದಕ್ಕೆ ಆನ್ಸರ್ ಏನಂತಂದ್ರೆ, ನಾವು ಇತಿಹಾಸ ನೋಡಿದ್ರು ಸಹ ಒಬ್ಬನೇ ನಾಯಕನನ್ನು ನಾವು ಆರಿಸ್ತಿದೀವಿ, ಎಲ್ಲರನ್ನೂ ಆರ್ಸಕ್ ಆಗೋದಿಲ್ಲ. BJPನೇ ಆತ ಸಮರ್ಥ ನಾಯಕ ಅಂತ ಹೇಳಿದಾಗ ನಾವು ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಾವು ಆತನಲ್ಲಿ ಒಬ್ಬ ನಾಯಕನನ್ನ ಕಂಡಿದ್ದೀವಿ. ಸೊ ಅದರ ಸಲುವಾಗಿ ನಾವು ಹೇಳ್ತಿದ್ದೀವಿ, ಅವ್ರಿಗೆ ಯಾವ ಹಕ್ಕಿಲ್ಲ, ಇವ್ರನ್ನೇ ಹೇಗೆ ನೀವು ಹೇಳ್ತೀರಾ ಅಂತ ಹೇಳಕ್ಕೆ. ಇನ್ನೊಬ್ರು ಹೇಳಿದ್ರು, ನಮ್ಮ ರಾಜ್ಯದ ರಾಜಕಾರಣಕ್ಕೆ ಬರೋಣ. ನಿಖಿಲು ಅವ್ರಿಗೆ ನಾವು ರಾಜಕಾರಣಕ್ಕೆ ಬರಬೇಡಿ, ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಿದ್ದಿಲ್ಲ. ಮೊದಲು ಯಾವ ರೀತಿ ಮಾತಾಡಬೇಕು ರಾಜಕಾರಣದಲ್ಲಿ, ಯಾವ ರೀತಿ ಪ್ರಜೆಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಬೇಕು, ಅವ್ರ ಮೆಚುರಿಟಿ ಡೆವಲಪ್ ಮಾಡ್ಕೊಳ್ಳಿ, ಯಾವ ರೀತಿ ಮಾತಾಡಿದ್ರೆ ತಮಗೇನಾಗುತ್ತೆ ಅಂತ. ಅದರ ಸಲುವಾಗಿ ನಾವು ಯಂಗ್ಸ್ಟರ್ಸು ಹೋಗಿ ವೋಟ್ ಹಾಕಿ ಒಬ್ಬ ನಾಯಕನ ಎಲ್ಲ ಗುಣಗಳನ್ನು ಪರಿಶೀಲಿಸಿ ಆತನನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ನಮ್ಮ ದೇಶದ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬ ಯಂಗ್ಸ್ಟರ್ ರಾಜಕಾರಣಕ್ಕೆ ಬರಬೇಕಾದ್ರೆ ಬರಲಿ, ಯಾಕಂದ್ರೆ ಅದಾಗಬೇಕು, ಬದಲಾವಣೆ ಆಗಬೇಕು, ಆತನ ಹೊಸ ಆಲೋಚನೆಗಳು ಬರಬೇಕಲ್ಲಿ ಅಂತ. ಆದರೆ ಏನು ಒನ್ ಮಿನಿಟ್ ಏನು ಅರ್ಹತೆ ಬೇಕು ಅಥವಾ ಏನು ಮಾನದಂಡ ನಿಮ್ಮ ಪ್ರಕಾರ? ಕಾನ್ಸ್ಟಿಟ್ಯೂಷನ್ ಗೊತ್ತಿರೋರು, ತಿಳಿದವರು, ಎಜುಕೇಟೆಡ್ ಪೀಪಲ್, ಎಜುಕೇಟೆಡ್ ಬರಬೇಕು. ಎಜುಕೇಟೆಡ್ ಬಂದ್ರೆ ತನಗೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿರುತ್ತೆ. ಆ ರೀಸನ್ಗೆ ಅವ್ರಿಗೆ ಆನ್ಸರ್ ಮಾಡಿದೆ. ಆಮೇಲೆ ಇನ್ನೊಬ್ರು ಮೇಡಮ್ ಹೇಳಿದ್ರು, ಕುಮಾರಸ್ವಾಮಿ ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಹಂಗೆ ಕೊಟ್ಟಿದ್ದಾರೆ ಅಂತಂದು ಹೇಳಿ. ಅವ್ರು ಮಂಡ್ಯದ ಒಂದು ಹೇಳಿದ್ರು, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ನೆಸೆಸಿಟಿ ಇದೆ ಅಂತ ಅವ್ರಿಗೆ ಗೊತ್ತಾ? ಅದಕ್ಕೆ ಎಷ್ಟು ಮೆಡಿಕಲ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಗೊತ್ತಾ? ಆಮೇಲೆ ಡಿಸ್ಟ್ರಿಕ್ಟ್, ನಮ್ಮ ರಾಜ್ಯದಲ್ಲಿ 28-29 ಡಿಸ್ಟ್ರಿಕ್ಟಿಗೆ ಹೋಗುವಂತ ಫಂಡ್ ಬರೀ 1-2 ಡಿಸ್ಟ್ರಿಕ್ಟಿಗೆ ಹೋಗುತ್ತೆ. ನಮ್ ಬೇಸಿಕ್ ಬೇಕಾದ್ರೆ ದುಡ್ಡಲ್ಲ, ನೀರು ಕುಡಿಯೋದು. ನಮ್ ಜನರ ಪ್ರಾಬ್ಲಮ್ಸ್ ಎಲ್ಲ ಫಸ್ಟ್ ಪ್ರಾಬ್ಲಮ್ ನೀರು, ಆಮೇಲೆ ಬೇಸಿಕ್ ನೀಡ್ಸ್. ಅದೇ ನಮ್ ನೀರೊಂದು ಸೇಫ್ ಗಾರ್ಡ್ ಮಾಡಿದ್ರೆ ನಾವು ನೆಕ್ಸ್ಟ್ ನೋಡ್ತೀವಿ. ನಮ್ ಸ್ಮಾಲ್ ನೆಕ್ಸ್ಟ್ ಸ್ಟೇಟ್ ಅದು ತಮಿಳ್ನಾಡು. ನಮ್ಮ ಬ್ರದರ್ ಸಿಸ್ಟರ್ಸ್ ಆ ಥರ ಜಾಗಲ ಮಾಡ್ತೀರ. ಫಸ್ಟ್ ಯಾರಾದರೂ ಬಂದರೆ ಎಲೆಕ್ಷನ್ ಗೆದ್ರೆ ನದಿಯನ್ನು ಕನೆಕ್ಟ್ ಮಾಡಿ ಅಂತ ಕೇಳ್ತೀನಿ. ಪ್ರಾಬಬ್ಲಿ ಬೇಸಿಕಲ್ ಆಗಿ ಹೇಳ್ಬೇಕಂದ್ರೆ ರೈತರನ್ನ ಇಂಪ್ರೂವ್ ಮಾಡೋದು ನೋಡ್ಬೇಕು. ಏನಾಗ್ತಿದೆ, ರೈತರ ಮಕ್ಕಳು ಬರೀ ಊರ್ನಲ್ಲಿ ನೋಡಿದ್ರೆ ವಯಸ್ಸಾದವ್ರು ಮಾತ್ರ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಹೋಗಿ ಸಿಟಿ ಕಡೆ ಹೋಗಿ ವಲಸೆ ಹೋಗಿ ಟ್ಯಾಕ್ಸಿ ಡ್ರೈವರ್ಸ್ ಅಂತೆ, ಆಟೋ ಡ್ರೈವರ್ಸ್ ಅಂತೆ ಆಗಿದ್ದಾರೆ. ಅವ್ರನ್ನ ಕರ್ಕೊಂಬಂದು ಊರ್ನಲ್ಲಿ ಇಳಿಸಿ ರೈತರಿಗೆ ಒಂದು ಮರ್ಯಾದೆ ಸಿಕ್ಬೇಕು, ಅದನ್ನ ಮಾಡ್ತಾ ಇಲ್ಲ. ಏನ್ ಮಾಡ್ತಿದ್ದಾರೆ, ಓಟ್ ಹಾಕ್ಬೇಕು. ಎಲ್ಲಿಂದ ನೀವು ಡೆವಲಪ್ಮೆಂಟ್ ತೋರಿಸಿ ರೈತರಿಗೆ ಉದ್ಧಾರ ಮಾಡಿ, ನಾನು ರೈತರಿಗೆ ಇಷ್ಟು ಸಾಲ ಬಡ್ಡಿ ಮಾಡ್ತೀನಿ, ಆ ಮನ್ನಾ ಮಾಡ್ತೀನಿ, ಈ ಮನ್ನಾ ಮಾಡ್ತೀನಿ ಅಲ್ಲ. ರೈತರಿಗೆ ಸಿಕ್ಬೇಕಾಗಿರೋದು ಫಸ್ಟ್ ವಲಸೆ ಹೋಗಿರೋ ಮಕ್ಕಳನ್ನ ವಾಪಸ್ ಕರ್ಕೊಂಡ್ಬಂದು ಕೂಡಿಸ್ಲಿ. ಅದಕ್ಕೆ ಸೃಷ್ಟಿ ಆಗ್ಬೇಕು ರೈತರಿಗೆ ಅಂತ. ಓಕೆ ಫೈನ್, ಈ ಕಡೆಯಿಂದ ಏನ್ ಹೇಳ್ತೀರಿ? ಉದ್ಯೋಗ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿ ಈ ದೇಶದಲ್ಲಿ ಇನ್ನೂ ನಿಂತಿದೆ. ಅದರಲ್ಲೂ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು ಎಕನಾಮಿಕ್ಸ್ ಅನಲೈಸರ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ಡಿಮಾನಿಟೈಸೇಷನ್ ಇಂದ ಈ ಭಾರತದಲ್ಲಿ ನಿಜವಾಗ್ಲೂ ಉದ್ಯೋಗ ಸಮಸ್ಯೆ ತುಂಬಾನೇ ಆಗಿದೆ, ತುಂಬಾನೇ ಆಗಿದೆ. ಯಾಕಂದ್ರೆ ನಾವು ಎಕನಾಮಿಕ್ ಸಿದ್ಧಾಂತಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಹೇಳ್ತಾ ಇರ್ತಾರೆ, ಕೆಲವು ಟೈಮ್ ಬ್ಲಾಕ್ ಮನಿ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಅದರಿಂದ ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳು ಮುಚ್ಕೊಂಡೋಯ್ತು, ಹಲವಾರು ಸೇವಾ ಸಂಘಗಳು ಮುಚ್ಕೊಂಡೋಯ್ತು. ನನ್ನ ಮನೆ ಪಕ್ಕದಲ್ಲಿರುವಂತ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದು ಡಿಮಾನಿಟೈಸೇಷನ್ ಮತ್ತೆ ಅದು ಏಳಿಗೆ ಆಗ್ಲೇ ಇಲ್ಲ. ಇಂಡಿಯಾನ 17 ಸತಿ ಗಜನಿ ಲೂಟಿ ಮಾಡ್ಕೊಂಡು ಹೋದ. ನಮ್ ಇಂಡಿಯಾ ಯಾವತ್ತು ಪೂರ್ ಕಂಟ್ರಿ ಆಗಕ್ ಚಾನ್ಸೇ ಇರ್ಲಿಲ್ಲ, ಅಷ್ಟು ಇತ್ತು. ಆ ಕಾಲದಲ್ಲೇ ಅಷ್ಟಿದ್ದಾಗ ಈ ಇತ್ತೀಚಿನ ಪೊಲಿಟಿಷಿಯನ್ಸ್ ಒಂದ್ರ ಮೇಲೆ
ಫೋಕಸ್ ಮಾಡ್ತಾ ಇದ್ದಾರೆ ಬಡವ್ರ ಜನಗಳು. ಅವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡು ಇದು ವೋಟ್ಗಳು ತಗೊಳ್ತಾ ಇದಾರೆ. ನೀವು 5 ವರ್ಷದಲ್ಲಿ ಅವ್ರಿಗೆ ಏನ್ ಮಾಡ್ತೀರಾ ಗೊತ್ತಿಲ್ಲ, ಅವ್ರಿಗೆ 2,000 ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವ್ನ 5 ವರ್ಷದಲ್ಲಿ ನನ್ ಮುಖ ನೋಡ್ತಾನ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಅವ್ರಿಗೆ ಆ ಕ್ಷಣಕ್ಕೆ ಅವ್ರಿಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಅವತ್ತು ನೀಡು. ನಾವು ತುಂಬಾ ಮೂವಿಗಳಲ್ಲಿ ನೋಡಿರ್ಬೋದು, ಏನ್ ಪೊಲಿಟಿಕ್ಸ್ ಅಂದ್ರೆ ಹಿಂಗೆ, ಅಯ್ಯೋ ಏನ್ ಚೆನ್ನಾಗಿದ್ದಾರೆ, ಹಿಂಗ್ ಓಡಾಡ್ತಾರೆ, ಇಷ್ಟೊಂದು ಕೆಲಸ ಮಾಡ್ತಾರೆ, ಮೂವಿ ನೋಡಕ್ ಚಂದ ಅದೆಲ್ಲ. ಆದ್ರೆ ರಿಯಲ್ ಅಲ್ಲಿ ಯಾರು ಮಾಡ್ತಾ ಇಲ್ಲ. ಈ ವಿಚಾರ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಈ ಎಲೆಕ್ಷನ್ ಅಲ್ಲಿ? ಹೌದು, ಎಫೆಕ್ಟ್ ಆಗೇ ಆಗುತ್ತೆ. ನಾನು ವೋಟ್ ಮಾಡ್ಬೇಕಾರೆ ಐ ಸಿ ದ ಪಾಸಿಟಿವ್ ಅಂಡ್ ನೆಗೆಟಿವ್. ನಾನು ಸುಮ್ನೆ ಪಾಸಿಟಿವ್ ನೋಡ್ಬಿಟ್ರೆ ತಪ್ಪಾಗಿ ಹೋಗುತ್ತೆ. ಇವರೆಲ್ಲ ಹೇಳಿದ್ ಕರೆಕ್ಟ್, ಪಾಸಿಟಿವ್ ಇದೆ, ನೆಗೆಟಿವ್ ನೋಡೋದು ವೋಟರ್ದು ಒಂದು ಹಕ್ಕು. ನೋಡ್ಬಿಟ್ಟು ಆಮೇಲೆ ಅವ್ನು ಡಿಸೈಡ್ ಮಾಡ್ಲಿ ಇವ್ನು ಯಾವ್ದು ಮಾಡಿದಾನೆ, ಅವ್ನು ಯಾವ್ದು ಮಾಡಿದಾನೆ ತಪ್ಪು. ಇಬ್ರಲ್ಲೂ ನೋಡ್ಬಿಟ್ಟು ಇವ್ನು ಕಮ್ಮಿ ತಪ್ಪು ಮಾಡ್ತಾ ಇದ್ದಾನೆ, ಇವ್ನು ಇನ್ನೊಂದ್ಸತಿ ಗೆಲ್ಸಿದ್ರೆ ಇನ್ನೂ ಕಮ್ಮಿ ತಪ್ಪು ಮಾಡ್ಬೋದು, ನನ್ಗೆ ಒಳ್ಳೇದ್ ಮಾಡ್ಬೋದು. ಈಗ ಮೋದಿ ಅವರ ಪಕ್ಷದಿಂದ ಒಬ್ರು ಅಭ್ಯರ್ಥಿ ಕಣದಲ್ಲಿದ್ದಾರೆ ಅನ್ಕೊಳ್ಳಿ, ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅವರ ಪಕ್ಷದಿಂದ ಒಬ್ರು ಅಭ್ಯರ್ಥಿ ಕಣದಲ್ಲಿದ್ದಾರೆ. ರಾಹುಲ್ ಗಾಂಧಿ ಏನ್ ಮಾಡಿದಾರೆ ಅಂತ ಇವ್ರಿಗೆ ಓಟ್ ಹಾಕ್ತೀರಿ, ಮೋದಿ ಅವ್ರು ಏನ್ ಮಾಡಿದಾರೆ ಅಂತ ನೋಡಿ ಇವ್ರಿಗೆ ಓಟ್ ಹಾಕ್ತೀರಿ, ಅಥವಾ ಇವ್ರಿಬ್ರು ಏನ್ ಮಾಡಿದಾರೆ ಅಂತ ಮಾಡ್ತೀರಾ? ಅದೇ ತಪ್ಪು. ಜನಗಳು ಏನ್ ಗೊತ್ತಾ, ಇವಾಗ ನಾನ್ ಎಲೆಕ್ಷನ್ ನಿಂತಿದ್ದೀನಿ ಅಂದ್ರೆ ನನ್ನನ್ನು ನೋಡಲ್ಲ ಜನಗಳು, ನಾನೇನ್ ಮಾಡ್ತೀನಿ ಅಂತ. ನಾನೇನ್ ಮಾಡ್ತೀನಿ, ನಾನು ಇನ್ನೊಬ್ರ ಹೆಸರು ಹೇಳ್ತೀನಿ. ಎಕ್ಸಾಂಪಲ್ ಬಿಜೆಪಿಲಿ ತಗೊಂಡ್ರೆ ನಾನ್ ಕೆಲಸ ಮಾಡಲ್ಲ, ಮೋದಿ 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 ಎಂದಾಗ ಜನಗಳು ನನ್ನ ನಂಬಲ್ಲ, ಮೋದಿ ನಂಬ್ತಾರೆ. ಸೊ ಡೈರೆಕ್ಟ್ ಬ್ಲೇಮ್ ನನ್ ಮೇಲೆ ಹೋಗಲ್ಲ, ಮೋದಿ ಮೇಲೆ ಹೋಗುತ್ತೆ. ನಮ್ ಜನಗಳು ಮಾಡ್ತಿರೋದು ಅದು ತಪ್ಪು. ಮೋದಿ ಬರೋದಕ್ಕೆ ಮುಂಚೆ ನಮ್ಮಲ್ಲಿ ಟಾಯ್ಲೆಟ್ಸೇ ಇರಲಿಲ್ಲ, ಎಲ್ರಿಗೂ ಗೊತ್ತಿದೆ. ಟಾಯ್ಲೆಟ್ ಮುಂಚೆ ನಾನು ಇರಲಿಲ್ಲ ಅಂತಂದ್ರೆ ನಂಬರ್ ಆಫ್ ಪರ್ಸೆಂಟೇಜ್ ಎಷ್ಟಿತ್ತು. ಮೋದಿ ಬಂದ್ಮೇಲೆ ಈ ಕಾನ್ಸೆಪ್ಟ್ ಬಂತು, ಪ್ರತಿ ಮನೇಲೂ ಟಾಯ್ಲೆಟ್ ಬೇಕಂತ. ಮೋದಿ ಅವರು ಪಕೋಡ ಮಾರೋದು ಕೊಟ್ಟಿದಾರಂತೆ, ಮುಂಚೆ ಪಕೋಡ ಮಾರಕ್ ಆಗ್ತಾ ಇರ್ಲಿಲ್ವಾ? ಮೋದಿ ಅವರು ಪಾನಿಪುರಿ ಮಾಡಕ್ ಕೊಟ್ಟಿದ್ದಾರೆ, ಮುಂಚೆ ಪಾನಿಪುರಿ ಮಾಡಕ್ ಆಗ್ತಾ ಇರ್ಲಿಲ್ವಾ? ಏನು ಮೋದಿ ಅವರು ಟಾಯ್ಲೆಟ್ ಕೊಟ್ಟಿದ್ದಾರೆ, ಮುಂಚೆ ಟಾಯ್ಲೆಟ್ ಇರ್ಲಿಲ್ವಾ? ನಿಮ್ಮ ಮನೇಲಿ 5 ವರ್ಷಕ್ಕಿಂತ ಮುಂಚೆ ಟಾಯ್ಲೆಟ್ ಇತ್ತಾ ಇಲ್ಲ? ಇಷ್ಟು ಜನರ ಮನೇಲಿ ಟಾಯ್ಲೆಟ್ ಇತ್ತು? ಕೈ ಎತ್ತಿ, ಇಷ್ಟು ಮನೆಯಲ್ಲಿ 5 ವರ್ಷ ಮುಂಚೆ ಟಾಯ್ಲೆಟ್ ಇತ್ತು. ಓಕೆ, ಬಿಜೆಪಿಯಲ್ಲಿ ಮೋದಿ ಅಂತ ಇದಾರಪ್ಪ, ಇಲ್ಲಿ ಯಾರಿಲ್ಲ, ಮಹಾಗಠಬಂಧನ್ ಅಂತೆಲ್ಲ ಹೋಯ್ತು, ಒಟ್ಟಾದ್ರು ಎಲ್ಲಾ ಪ್ರಾದೇಶಿಕ ಪಕ್ಷಗಳು. ಓಕೆ, ಪ್ರಧಾನಿ ಅಭ್ಯರ್ಥಿ ನಿಮ್ ಪ್ರಕಾರ ಹೇಗಿರ್ಬೇಕು, ಯಾರಾಗ್ಬೇಕು? ಪ್ರಧಾನಿ ಕ್ಯಾಂಡಿಡೇಟ್ ಅಲ್ಲಿ ಆ ರಿಸಲ್ಟ್ ಬಂದಿದ್ದ ಡಿಸೈಡ್ ಆಗುತ್ತೆ. ಅದಕ್ಕಿಂತ ಮುಂಚೆ ಡಿಸೈಡ್ ಯಾವತ್ತನ ಮಾಡ್ತಾರ? ಅಫಿಷಿಯಲ್ ಆರ್ ಸಿಸ್ಟಮ್, ನಮ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ PM ಕ್ಯಾಂಡಿಡೇಟ್ ಇಸ್ ನಾಟ್ ಅನೌನ್ಸ್. ಯಾರು ಹೂ ಇಸ್ ಕೇಪಬಲ್ ಅನ್ಸುತ್ತೆ ಅಪಾರ್ಟ್ ಫ್ರಮ್ ಮೋದಿ? Apart from Modi, I would say Rahul. ರೈತರ ಬಗ್ಗೆ ಕೇಳಿದ್ರಲ್ಲ, ನೋಡಿ ರೈತರ ಬಗ್ಗೆ ಕೇಳಿದ್ರಲ್ಲ, ರೈತರ ಬಗ್ಗೆ ಹೇಳ್ತೀನಿ. ಇವಾಗ ಎಲೆಕ್ಷನ್ ಬಂದಿದೆ ಅಂತ ಹೇಳಿ 400 ಕೋಟಿ ಏನೋ ಮಂಡ್ಯದ್ದು ಸಾಲ ಮನ್ನಾ ಮಾಡಿದ್ರು ಅಂತಾರೆ. ಅಂದ್ರೆ ಮಂಡ್ಯ ಓಟ್ ಅಷ್ಟೇ ಬೇಕು ಅವರಿಗೆ, ಉಳಿದವ್ರು ಯಾರು ರೈತರಲ್ಲ ಸಾಲ ಮನ್ನಾ ಆಯ್ತು. ಓಕೆ, ಸೆಕೆಂಡ್ ಬಂದ್ಬಿಟ್ಟು ರೈತರಿಗೆ ಏನ್ ಮಾಡಿದಾರೆ ಮೋದಿ ಅಂತ ಹೇಳಿದ್ರಲ್ಲ, ಈ ನ್ಯಾಮ್ ಅಂತ ಫಸ್ಟ್ ಒಂದು ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಸ್ಕೀಮ್ ತಂದ್ರು. ಫಸ್ಟ್ ರೈತರಿಗೆ ಮೋಸ ಆಗೋದಲ್ಲಿ APMC ಅಲ್ಲಿ. APMC ಓಲ್ಡ್ ಸಿಸ್ಟಮ್ ಇತ್ತು, ಯಾವಾಗ ನಾವು ಸ್ವಾತಂತ್ರ್ಯ ಬಂದಾಗಿನ ಸಿಸ್ಟಮ್ ಇತ್ತು, ಅದನ್ನ ಚೇಂಜ್ ಮಾಡಿ ಎಷ್ಟು ಕಡೆ ಆಗಿದೆ ಫಸ್ಟ್ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿದೆ ನಮ್ಮ ಸ್ಟೇಟ್, ನಮ್ಮ ಎಷ್ಟು ಕಡೆ ಆಗಿದೆ ಅದೇ ಹತ್ರ. ಅದು ಆಲ್ಮೋಸ್ಟ್ ಇವಾಗ ಒಂದು 15 to 18 ಸ್ಟೇಟ್ಸ್ ಅದನ್ನ ಇನ್ವಾಲ್ವ್ ಮಾಡ್ಕೊಂಡಿದೆ. ಫಸ್ಟ್ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. APMC ಸಮಸ್ಯೆಗಳಿಗೆ ಏನು ಸಾಲ್ವ್ ಆಗಿಲ್ಲ, ಅದೇ ಇವಾಗ ಈ ನ್ಯಾಮ್ ಅಂತ ತಂದಿರೋದು. ಅದು ಬಂದ್ಬಿಟ್ಟು ಲೋಕಲ್ ಮಾರ್ಕೆಟ್ಸ್ ಅಲ್ಲಿ, ಹಳ್ಳಿ ಲೆವೆಲ್ಗಳಲ್ಲಿ, ಅಲ್ಲಿ ಲೋಕಲ್ ಮಾರ್ಕೆಟ್ಸ್, ಅಲ್ಲಿ ಪ್ರಾಡಕ್ಟ್ಸ್ ಒಂದು ಮಾರ್ಕೆಟ್ ಸಿಗಬೇಕಂತ ಒಂದೊಂದು ಹಳ್ಳಿಗಳಿಗೆ ಅಥವಾ ಒಂದು ಗ್ರಾಮ ಪಂಚಾಯತಿ ಒಂದೊಂದು ಲೋಕಲ್ ಮಾರ್ಕೆಟ್ ಸ್ಥಾಪನೆ ಮಾಡ್ಬೇಕಂತ ಅದನ್ನ ತಗೊಂಡಿದ್ದಾರೆ. ಅಲ್ಲ 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 ಇಲ್ಲ, ಒಂದ್ ಸೆಕೆಂಡ್. ಅವ್ರು ಹೇಳ್ತಾ ಇದ್ರು ಮೋದಿ ಏನು ಮಾಡಿಲ್ಲ ಅಂತ. 70 ವರ್ಷದಿಂದ ನಮ್ ಇಂಡಿಪೆಂಡೆನ್ಸ್ ಇಂದ ಬಂದಾಗಿಂದನು ಎಷ್ಟು ಬಿಜೆಪಿ ಬಂದಿದೆ. ಇವಾಗ ಬಂದಿರೋ 5 ವರ್ಷದಲ್ಲಿ ನೀವು ಅಷ್ಟು ವರ್ಷ ಏನೇನ್ ಕೆಟ್ಟ ಕೆಲಸ ಮಾಡಿದಿರೋ ಚೇಂಜ್ ಮಾಡೋದ್ರೆ ಹೆಂಗ್ ಮಾಡೋದು? 5 ವರ್ಷ ಕೊಟ್ಬಿಟ್ಟು ನೀವು ಮಾಡು ಅಂದ್ರೆ 5 ವರ್ಷದಲ್ಲಿ ಇರೋ ಲಿಮಿಟ್ ಒಂದ್ ಸ್ವಲ್ಪ ಇದೆ. ನೀವು ಇನ್ನೊಂದು ಟರ್ಮ್ ಕೊಡಿ, ಅವಾಗ ತೋರಿ ಸರ್ ಅವ್ರೇನು ಅಂತ. ಫೈನ್ 5 ವರ್ಷದಲ್ಲಿ ಏನ್ ಮಾಡಿದ್ರು ಅಂತ ಸೀನಿಯರ್ ಕ್ಯಾಂಡಿಡೇಟ್ಸ್ ಎಲ್ಲ ಎಲ್ಲೋದ್ರು? ಬಿಜೆಪಿಲಿ ಎಲ್ಲೋದ್ರು ಸೀನಿಯರ್ ಕ್ಯಾಂಡಿಡೇಟ್ಸ್? ಏನಕ್ಕೆ ತೆಗೆದ್ರಲ್ಲ? ಎಲ್ಲೋದ್ರು? ಏನಕ್ಕೆ ತಂದ್ರು? ಯಾಕ್ರಿ
ಬೇಡ ನೀವು ಆಯ್ತು ಸೀನಿಯರ್ ಲಾಲ್ ಕೃಷ್ಣ ಅಡ್ವಾಣಿನ LK ಅಡ್ವಾಣಿನ ಎಲ್ಲೋದ್ರಿ ಕನ್ಸಲ್ಟ್ ಮಾಡಿದ್ರ ನೀವು? ಅಮಿತ್ ಶಾನ ಯಾಕೆ ತಗೊಂಡ್ ಬಂದ್ರಿ? ವೇರ್ ಇಸ್ LK ಅಡ್ವಾಣಿ? ಫಸ್ಟ್ ಅದನ್ನ ಆನ್ಸರ್ ಮಾಡಿ. ಯಾರು ಬೇಡ ರೀ, ಅದು ಡಿಕ್ಟೇಟರ್ಶಿಪ್ ರೂಲ್ ಆಗುತ್ತೆ. ಒಂದ್ ನಿಮಿಷ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದಾರೆ, ಇನ್ನು ಹೇಳ್ತಾರೆ ಮೇಡಮ್. ಯಾವಾಗ ಕಟ್ತಾರೆ? ಯಾರು? ರಾಮ ಮಂದಿರ ಯಾವಾಗ ಕಟ್ತಾರೆ ಮೇಡಮ್? ಮೇನ್ ಅಜೆಂಡಾ ಅದು, ಮೇನ್ ಅಜೆಂಡಾ ರಾಮ ಮಂದಿರ. ಅದೇನ್ ಗೊತ್ತಾ, ನ್ಯಾಯಾಲಯದ ಹಂತಕ್ಕೆ ಹೋಗ್ಬಿಟ್ಟಿದೆ ಅದೀಗ. ಬಿಜೆಪಿ ತಗೊಂಡು ಓಟೇ ಕಳಿಸ್ತಾರೆ ಮೇಡಮ್. ಅದನ್ನ ಹೇಳಿ ಓಟ್ಗಳೇ ಜನ ಎತ್ಕೋಬೇಕು. ಎಷ್ಟ್ ದಿನ ರಾಮ ಮಂದಿರ ಹೆಸರು ಹೇಳ್ಕೊಂಡ್ ಬರ್ತೀರಾ ನೀವು ಅಂತ ಹೇಳಿ ಕಳಿಸ್ಬೇಕು. ಓಕೆ, ನೀವು ಕಟ್ತಿರತ್ತೆ ಹೇಳಿದ್ರಿ, ಯಾವಾಗ ಕಟ್ದ್ರಿ? ರಾಮ ಮಂದಿರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಸರ್. ಯಾವಾಗ ಕಟ್ದ್ರಿ ಮಂದಿರ? ನಿಮ್ ಕೈ ಗೌರ್ಮೆಂಟ್ ಯಾವಾಗ ಕಟ್ದ್ರಿ? ನೀವು ಪೊಲಿಟಿಕ್ಸ್ ತರ ಮಾತಾಡಿ, ಇದ್ರಲ್ಲಿ ಧರ್ಮ ತರಕ್ ಹೋಗ್ಬೇಡಿ. ನೀವು ಹಂಗೇನಾದ್ರು ಧರ್ಮ ತರಕ್ ಹೋದ್ರೆ ಆಯ್ತು. ಒಂದೇ ನಿಮಿಷ, ಧರ್ಮ ಅವ್ರು ತಗೊಂಡ್ಬಂದಿದ್ದಲ್ಲ. ಒಂದೇ ನಿಮಿಷ, ನೀವು ಹಂಗೆ ಹೇಳೋದಾದ್ರೆ ಒಂದ್ ಸೆಕೆಂಡ್ ಅವ್ರ ಪಾಯಿಂಟ್ ಕೇಳ್ತೀನಿ. ನೀವು ಏನಾದ್ರು ಧರ್ಮನ ನೀವು ಮಾತಾಡಕ್ ಹೋದ್ರೆ JDS ಅವ್ರು ಏನ್ ಮಾಡ್ತಾ ಇದಾರೆ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ, ಇಷ್ಟು ವರ್ಷ ನಡೆಸ್ಬಿಟ್ಟು ಹಿಂದೂಗಳಿಗೆ ಏನ್ರಿ ಪ್ರಾಫಿಟ್ ಕೊಟ್ಟಿದ್ದಾರೆ? ಹಿಂದೂಗಳು ಏನ್ರಿ ಮಾಡಿದ್ದಾರೆ? ಹಿಂದೂಗಳು ಜನಗಳಲ್ವಾ? ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದೇ ಹಿಂದೂಸು. ಹಿಂದೂಗೆ ಏನ್ ಕೊಟ್ಟಿದ್ದಾರೆ? ಬ್ರಾಹ್ಮಣರಿಗೆ. ಒಂದ್ ನಿಮಿಷ, ನೀವ್ ಹೇಳ್ತಾ ಇದ್ದೀರಲ್ಲ ನೀವು ಒಂದೇ ನಿಮಿಷ ಬ್ರದರ್, ನೀವು ಹಂಗೆ ಹೇಳ್ತಾ ಇದ್ದೀರಾ ಅಲ್ವಾ? ಕಾಂಗ್ರೆಸ್ ಮ್ಯಾನಿಫೆಸ್ಟೋಲಿ ಯಾವತ್ತು ರಾಮ ಮಂದಿರ ಅಂತ ಇಲ್ಲ ಸರ್. ಒಂದೇ ನಿಮಿಷ, ಬ್ರಾಹ್ಮಿನ್ಸ್ಗೆ ನಿಮ್ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ? ಅವ್ರು ಇದ್ದಿದ್ದು ಒಳ್ಳೆ ಲೆವೆಲ್ ಅಲ್ಲಿ ಇದ್ದು. ಒಂದ್ ನಿಮಿಷ, ನಾನು ಮಾತಾಡೋದು ಮುಗಿಸ್ತೀನಿ, ನೀವು ಆಮೇಲೆ ಮಾತಾಡಿ. ಸೆಕ್ಯುಲರ್ ಪಾರ್ಟಿ ಅದು ಅಷ್ಟೇ. ಸರ್, ನೀವು ನನ್ಗೆ ಹೇಳಕ್ ಹೋಗ್ಬೇಡಿ. ಕಾಂಗ್ರೆಸ್ ಅವರು ಬ್ರಾಹ್ಮಿನ್ಸ್ ಮೇಲ್ಗಡೆ ಇದ್ದವ್ರನ್ನ ಕೆಳಗಡೆ ತಂದವ್ರೆ. ಬ್ರಾಹ್ಮಿನ್ಸ್ ಗೆ 8 ಜನಕ್ಕೆ ರಿಸರ್ವೇಶನ್ ಇದೆ. ನಿಮಗ್ ಗೊತ್ತಾ? ಬ್ರಾಹ್ಮಿನ್ಸ್ ಗಳಿಗೆ 50 ರೂಪಾಯಿ ಕೊಡಕ್ ರೆಡಿ ಇದ್ರೆ ಲೈನ್ ಅಲ್ಲಿ ನಿಂತ್ಕೊಂತಾರೆ ರಾಮ ಮಂದಿರದ ಮುಂದೆ. ಅಂತ ಲೆವೆಲ್ ಬಂದ್ ತಂದಿಟ್ಟಿದ್ದಾರೆ. ಜಾತಿ ತರ್ತಿರಲ್ಲ, ಅದೇ ಕಾಂಗ್ರೆಸ್ ಅಲ್ಲೇ ನೋಡಿ. ಯಾವತ್ತಾದ್ರೂ ದಲಿತರನ್ನ ಅವರು ಏಳಿಗೆಗೆ ಬಿಟ್ಟಿದಾರೇನ್ರಿ? ಬೇಟಿದಾರೇನ್ರಿ? ಫಸ್ಟ್ ಟೈಮ್ NDA ಗವರ್ಮೆಂಟ್ ಅಲ್ಲಿ ಕೋವಿಂದ್ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದಾರೆ. ಅದು ಬಿಜೆಪಿಲಿ ಯಾವುದೇ ಜಾತಿ ಅಂತ ಇಲ್ಲ. ಇಲ್ಲಿ ಎಲ್ಲರೂ ಬೆಳಿತಾರೆ, ಇಲ್ಲಿ ಎಲ್ಲರೂ ಬೆಳೆಸ್ತಾರೆ ಕೂಡ. ಮೋದಿ ಏನಾದ್ರು ರಾಮ ಮಂದಿರನ ಇಟ್ಕೊಂಡು ಇವತ್ತು ವೋಟ್ ಕೇಳಂಗಿದ್ದಿದ್ರೆ ಯಾವಾಗ ಮಾಡ್ತಿದ್ರು? ಅಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಕೇಳಿ. ರಾಮ ಮಂದಿರದ್ದು ಸಮಸ್ಯೆ ಇದೆ, ಅದು ಇವತ್ತು ಕೋರ್ಟ್ ಅಲ್ಲಿ ಇದೆ. ಅದು ಕ್ಲಿಯರ್ ಆಗೋವರೆಗೂ ಅಲ್ಲಿ ಏನು ಕಟ್ಟಕ್ ಆಗಲ್ಲ. ಉಳಿದ 68 ಎಕರೆ ಆಲ್ರೆಡಿ ಮಾಡಿದ್ದಾರೆ. ಓಕೆನಾ? ಅವ್ರು ಹೇಳಿದ್ರು ರಾಮ ಮಂದಿರ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇಶ್ಯೂ ಅದ. ಆಮೇಲೆ ನೀವು ಅದನ್ನ ಡಿಫೆಂಡ್ ಮಾಡ್ತಾ ಇರೋದು ಅಂದ್ರೆ ಅಗೇನೆಸ್ಟ್ ಹಿಂದೂಸ್ ಡಿಫೆಂಡ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಸೆಂಟ್ರಲ್ ex minister Kapil Sibal. His name is Kapil Sibal. He was elected from Chandni Chowk, Delhi. Okay, that's issue. Okay, ಅದನ್ನ ಬಿಟ್ಬಿಡೋಣ. ಈಗ ರಾಮ ಮಂದಿರ ಆಯ್ತು, ಮುಸ್ಲಿಂ. ನೀವ್ ಹೇಳಿದ್ರಿ ದಲಿತರ ಎಷ್ಟು ಜನ PM ಮಾಡಿಲ್ಲ ಅಂತ. PM ಅಲ್ಲಿ ಯಾರಿದ್ದಾರೆ? ಜವಾಹರ್ಲಾಲ್, ರಾಮನಾಥ್ ಕೋವಿಂದ್ ತೋರಿಸಿ ದೇಶದ ಪ್ರಥಮ ಪ್ರಜೆ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಮಾಡಿದ್ರು. ಎರಡನೇ ಸಲ ಅಬ್ದುಲ್ ಕಲಾಂ ನ ಪ್ರೆಸಿಡೆಂಟ್ ಮಾಡ್ಬೇಕಂದ್ರೆ ಒಪ್ಲಿಲ್ಲ. ಪ್ರತಿಭಾ ಪಾಟೀಲ್ ತಂದು ಅಪೋಸಿಟ್ ಹಾಕಿದ್ರು. ಮೊನ್ನೆ ಸ್ಟೇಜ್ ಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕ ಆಂಜನೇಯ ಅವರು ಬಂದು ನಿಂತ್ಕೊಂತಾರೆ. ಅವರು ದೂರ ತಳ್ತಾರೆ. ಜಿ ಪರಮೇಶ್ವರ್ ಅವ್ರನ್ನ ಕುತಂತ್ರ ರಾಜಕಾರಣದಿಂದ ಸೋಲಿಸಿದ್ರು. ಕೂತ್ಕೊಳ್ಳಿ ಒಂದ್ ನಿಮಿಷ. ದೊಡ್ಡ ಪಾರ್ಟಿ, ಅದರಲ್ಲಿರೋ ಫ್ಯಾಮಿಲಿ ಪಾಲಿಟಿಕ್ಸ್ ಇದು ದೇಶದಲ್ಲಿ ಯಾವುದೇ ಪಾರ್ಟಿಯಲ್ಲಿಲ್ಲ. ಅಕಾಲಿದಲ್ಲ, ಪಂಜಾಬ್ ಅಲ್ಲಿ ಅದರಲ್ಲಿರೋ ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲಿಯೂ ಇಲ್ಲ. ಅವ್ರೆಲ್ಲರನ್ನು ಫ್ರೆಂಡ್ ಆಗಿ ಇಟ್ಕೊರೋ ಬಿಜೆಪಿ ಯಾಕೆ ಇಟ್ಕೊಂಡ್ರು? ಫ್ಯಾಮಿಲಿ ಪಾಲಿಟಿಕ್ಸ್ ವಿರೋಧ ಯಾಕೆ ಇಟ್ಕೊಂಡ್ರು? ಫ್ಯಾಮಿಲಿ ಪಾಲಿಟಿಕ್ಸ್ ಎಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಾ? ಪ್ರದೇಶ ಕಾಂಗ್ರೆಸ್ ಸಮಿತಿಗಳು 15 ಇದ್ವು. 1947 ಅಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ 15 ಇದ್ವು. ಸೊ ಅವ್ರು ಹೇಳ್ತಾ ಇದ್ರು 5 ವರ್ಷದಲ್ಲಿ ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಕೆಲಸವನ್ನ 6 ದಶಕಗಳಲ್ಲಿ ಮಾಡಕ್ ಆಗದಿರೋದನ್ನ 5 ವರ್ಷದಲ್ಲಿ ಅಷ್ಟು ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಧಾನಿಯವ್ರು ಮಾಡಿದ್ದಾರೆ ಅಂತ ಅವ್ರ ಪಾಯಿಂಟ್. ಬಟ್ ಇವ್ರು ಹೇಳ್ತಾರೆ ಏನು ಮಾಡಿಲ್ಲ ಅಂತ. ಸೊ ನೀವೇನ್ ಹೇಳ್ತಿರೋದ್ರ? ದಿನಕ್ಕೆ ಮೋದಿ ಸಾಹೇಬ್ರು ಒಂದು 3 ರಿಂದ 4 ರ್ಯಾಲಿಗಳನ್ನ ನಡೆಸ್ತಾ ಇದ್ದಾರೆ. 1.5 ಗಂಟೆ 2 ಗಂಟೆ 3 ಗಂಟೆ ಮಾತಾಡಬಲ್ಲ ಚತುರ, ಒಳ್ಳೆ ಭಾಷಣಗಾರ.
ಎಷ್ಟು ಸಾರಿ ತನ್ನ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಹೇಳಿದ್ದಾರೆ. ನನ್ನ ಕರ್ನಾಟಕದ ಮಟ್ಟಿಗೆ ಅಂತ ಬಂದಾಗ ನಿಂತ್ಕೊಳ್ತಾರೆ, ಏನೋ ಒಂದು ಪೋಡಿಯಂ ಅಲ್ಲಿ ನಿಂತ್ಕೊಳ್ತಾರೆ, ಭಾಷಣ ಇಟ್ಕೊಳ್ತಾರೆ, ಅವನು ಹಿಂಗೆ ಇವ್ನು ಹಿಂಗೆ ಆತ ಹಿಂಗ್ ಮಾಡ್ದ ಈತ ಹಿಂಗ್ ಮಾಡ್ದ ಅಂತ ಕಥೆಗಳು ಕಟ್ತಾ ಇದ್ದಾರೆ ಹೊರತು ಇದೇ ಈಗ ಒಳ್ಳೆ ನನಗೆ ಆಕ್ಚುಲಿ ಮೋದಿಯವ್ರ ಭಾಷಣಕ್ಕಿಂತ ಒಂದ್ ನಿಮಿಷ ಕೂತ್ಕೊ. ಮೋದಿಯವ್ರ ಭಾಷಣಕ್ಕಿಂತ ನಮ್ಮ ಸ್ನೇಹಿತರು ನನ್ನ ವಿದ್ಯಾರ್ಥಿಗಳೇನೆ ಅಚ್ಚುಕಟ್ಟಾಗಿ ಅವರ ಸಾಧನೆಗಳನ್ನ ಹೇಳ್ಕೊಂಡಿದ್ದಾರೆ. ಈ ಸಾಧನೆಗಳನ್ನ ಆತನ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ? ಎಷ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆ ಸಾಧನೆಗಳನ್ನ ಎಷ್ಟು ರ್ಯಾಲಿನಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಡಿಮಾನಿಟೈಸೇಷನ್ ಅನ್ನೋದು ಅಚೀವ್ಮೆಂಟ್ ಇದ್ರೆ ಎಷ್ಟು ಭಾಷಣಗಳಲ್ಲಿ ನಾನು ಡಿಮಾನಿಟೈಸೇಷನ್ ಮಾಡಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ಜನಗಳಿಗೆ ತಲುಪಿಸ್ತಾರೆ. ಎಷ್ಟು ಸಾರಿ GST ಬಗ್ಗೆ ಹೇಳ್ತಾ ಇದ್ದಾರೆ. ಈ ರೀತಿ ಬಂದ್ಬಿಟ್ಟು ಇಲ್ಲಿ ಬರೋದು ಇಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಬಂದು ಏನ್ ಬೇಸ್ಲೆಸ್ ಕಮೆಂಟ್ಸ್, ಅದು 10% ಸರ್ಕಾರ, ಅವರು ಇವರು ಇದು ಬೇಕಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ಅಂತ ಬಂದಾಗ ದಯವಿಟ್ಟು ಅವ್ರಿಗೆ ನಾನು ಕೇಳ್ಕೊಳ್ಳೋದೇನಂತ ಮಾಧ್ಯಮದ ಮುಖಾಂತರ ದಯವಿಟ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಇಟ್ಕೊಂಡು ನಿಮ್ಮ ಅಚೀವ್ಮೆಂಟ್ ಹೇಳಿ. ಅದನ್ನ ಕನ್ವೆ ಮಾಡಲು ಯಶಸ್ವಿ ಆಗ್ತಿದ್ದಾರೆ. ಈಗ ಏನು ಅಂತಂದ್ರೆ ಗವರ್ಮೆಂಟ್ ಫೇಲ್ಯೂರ್ ಅನ್ನ ಕನ್ವೆ ಮಾಡಲು ಯಶಸ್ವಿ ಆಗ್ತಿದ್ದಾರೆ. ಅವ್ರ ಬಗ್ಗೆ ಗೆಲುವನ್ನ ಕಮ್ಮಿ ಮಾಡಲು ಯಶಸ್ವಿ ಆಗ್ತಾರೆ ಅಂತ ಹೇಳೋದ್ಕಿಂತ ನಮಗೆ ಏನ್ ಬೇಕು, ಈ ಒಂದು ಎಲ್ಲಾರು ಸೇರ್ಕೊಂಡು ಒಂದು ಮಹಾಗಠಬಂಧನ ಅಂತ ಮಾಡ್ಕೊಂಡಿದಾರಲ್ಲ, ಆ ಮುಖಾಂತರ ಅಟ್ಲೀಸ್ಟ್ ಈ ದೇಶದಲ್ಲಿ ಒಂದು ಪ್ರಬಲವಾದ ವಿರೋಧ ಪಕ್ಷ ಬೇಕಾಗಿದೆ. ಪ್ರಬಲ ವಿರೋಧ ಪಕ್ಷ ಆಗ್ಬೇಕು. ಎಕ್ಸಾಕ್ಟ್ಲಿ, ಆಡಳಿತ ಪಕ್ಷವನ್ನ ವಿರೋಧಿಸುವಂತ ಒಂದು ಪ್ರಬಲ ವಿರೋಧ ಪಕ್ಷ ಇರ್ಲೇಬೇಕು, ಇಲ್ಲಾಂದ್ರೆ ಅಲ್ಲಿ ಸರಿ ಹೋಗಲ್ಲ. ಬಟ್ ಮಹಾಗಠಬಂಧನಲ್ಲಿ 10-18 ಭಿನ್ನಾಭಿಪ್ರಾಯಗಳಿದ್ದಾವೆ. ಅಲ್ಲಿ ಪ್ರಬಲವಾದಂತಹ ವಿರೋಧ ಪಕ್ಷ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? UPA 10 ವರ್ಷ ಏನೂ ತೊಂದರೆ ಇಲ್ಲದೆ ಕಂಪ್ಲೀಟ್ ಮಾಡಿ. ಈಗ ಸದ್ಯದ ಪರಿಸ್ಥಿತಿ ಹೇಳಿ. ಈ ಸದ್ಯದ ಪರಿಸ್ಥಿತಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನೋಡ್ತೀವಿ ಎಂತ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದೆ ಎರಡು ಪಾರ್ಟಿಗಳ ಮಧ್ಯೆ, ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಗವರ್ನಮೆಂಟ್. ಈಗ ಅವ್ರು ಹೇಳಿದ್ರು ಜೊತೆಯಾಗಿ ಹೋಗುವಂತದ್ದು. ಅವ್ರ ಪ್ರಕಾರ ಅವ್ರದ್ದು ಒಂಚೂರು ನಾನು ಆಡ್ ಮಾಡ್ತೀನಿ ಅಷ್ಟೇ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕಳೆದ ಬಾರಿ ಪ್ರಬಲ ವಿರೋಧ ಪಕ್ಷ ಆಗೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈ ಬಾರಿ ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ ಬೇರೆ ಬೇರೆ ರಾಜ್ಯಗಳ ಎಲ್ಲ ಒಟ್ಟಾಗಿ ನಾವು ಹೋಗ್ತೀವಿ ಬಿಜೆಪಿ ಎದುರಿಸೋದಕ್ಕೆ ಅಂತ ಹೋಗ್ತಿದ್ದಾರೆ. ಬಟ್ ಪ್ರಬಲ ವಿರೋಧ ಪಕ್ಷ ಆಗೋದಕ್ಕೆ ಸಾಧ್ಯ ಆಗುತ್ತಾ? 10-12 ವಿಭಿನ್ನ ಭಿನ್ನಾಭಿಪ್ರಾಯಗಳಿದ್ದಾವೆ, ಅವ್ರದೇ ಆದಂತ ಬೇರೆ ಬೇರೆ ಕಂಡೀಷನ್ಸ್ ಇದಾವೆ. ಆಗ್ಬೇಕು ಆಕ್ಚುಲಿ, ಬಟ್ ಆಗ್ತಿಲ್ಲ. ಆಗುತ್ತಾ ಅಂತ ಲಾಸ್ಟ್ ಅಸ್ಸಾಂ ಇದು ಲೋಕಸಭೆಯಲ್ಲಿ ಅಫಿಷಿಯಲ್ ಆಗಿ ವಿರೋಧ ಪಕ್ಷ ಇರಲಿಲ್ಲ. ಹಾಗಾಗಿ ವಿರೋಧ ಪಕ್ಷದ ಒಬ್ಬ ನಾಯಕ ಎಲ್ಲೆಲ್ಲ ಅವನಿಗೆ ಗೌರವ ಸಿಗ್ಬೇಕು, ಗೌರವಾನ್ವಿತವಾಗಿ ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ತಂದು ಲೋಕಪಾಲ್ ಕಮಿಟಿಯಲ್ಲಿ ಅವ್ರಿಗೆ ಗೌರವಿತ ಇದು ಸದಸ್ಯ ಸ್ಥಾನ ಕೊಟ್ಟು ಬರ್ರಿ ಮೀಟಿಂಗ್ಗೆ ಲೋಕಪಾಲ್ ಸೆಲೆಕ್ಟ್ ಮಾಡೋಣ ಅಂದ್ರೆ ಇದೇ ವಿರೋಧ ಪಕ್ಷದ ನಾಯಕರು ಬರ್ಲಿಲ್ಲ. ಆಮೇಲೆ ಇವರು ವಿರೋಧ ಪಕ್ಷ ಬೇಕು ಅಂತ ಹೇಳ್ತಾರೆ, ವಿರೋಧ ಪಕ್ಷ ನಾಯಕ ಕರೆದ್ರೆ ಬರಲ್ಲ. ಆಮೇಲೆ ಏನ್ ಹೇಳ್ತಾರೆ, ಮೋದಿ ಬಂದ್ರೆ ಮೋದಿ ಬಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಅಂತಾರೆ. ಅವ್ರ ಸರ್ ಮೋಸ್ಟ್ಲಿ ಮೋದಿದು ಅಲ್ಲ ಮೋದಿದು ಭಾಷಣ ಕೇಳಿಲ್ಲ ಅನ್ಕೋತೀನಿ. ಅವರು ಲೈವ್ ಮಾತಾಡಿಲ್ಲ. ಅಲ್ಲ ಅವರು ಆಲ್ಮೋಸ್ಟ್ 1 hour ಕರೆಕ್ಟ್ ಮಾತಾಡೋರು, ಎಲ್ಲೂ ಜಾಸ್ತಿ ಮಾತಾಡಲ್ಲ. 1 hour ಅಲ್ಲಿ 5 to 5 minutes ಅಷ್ಟೇ ಅವರು ಅಪೋಸಿಷನ್ ಬಗ್ಗೆ ಟೀಸ್ ಮಾಡೋದು. ನನ್ನ ಪ್ರಶ್ನೆ, ಈಗ ಮೋದಿ ಅವರು ಏನೋ ಅವರು ಪ್ರೋಗ್ರಾಮ್ಸ್ ಹೇಳ್ಕೊಳ್ಳೋಲ್ಲಿ ಸಮರ್ಥರಾಗಿಲ್ಲ, ಅವರ ಸಾಧನೆ ಕನ್ವೆ ಮಾಡ್ತಿಲ್ಲ. ಓಕೆ, ರಾಹುಲ್ ಗಾಂಧಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ಕಾರ ಏನು ಮಾಡಿಲ್ಲ ಅನ್ನೋದು ಕನ್ವೆ ಮಾಡ್ಬೇಕಲ್ವಾ? ಅದಾಗಿದೆಯಾ ನಿಮ್ ಪ್ರಕಾರ? ಮಾಡಿಲ್ಲ ಮೇಡಮ್ ಅವ್ರು ಸರಿಯಾಗಿ. ಅವರು ಬರೀ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ತಪ್ಪಂತೂ ಹೇಳಲ್ಲ, ಬರೀ ಮೋದಿ ಬಗ್ಗೆ ಮಾತಾಡ್ತಾರೆ, ಸರ್ಕಾರ ಮಾತಾಡಲ್ಲ. ಅಲ್ಲಿ ಮೋದಿ ಹಿಂಗ್ ಮಾಡ್ತವ್ರೆ, ಮೋದಿ ಹಂಗ್ ಮಾಡ್ತವ್ರೆ, ಮೋದಿ ಇದ್ ಮಾಡ್ತಿಲ್ಲ. ಇವಾಗ ಬಿಜೆಪಿ ಮೊನ್ನೆ ಮ್ಯಾನಿಫೆಸ್ಟೋ ಬಿಡ್ತು ತಾನೆ, ಏಂತಿಗ್ ಮ್ಯಾನಿಫೆಸ್ಟೋ ಬಗ್ಗೆ ಟೀಕೆ ಮಾಡ್ಬೇಕಲ್ಲಿ? ಇವರು ಮ್ಯಾನಿಫೆಸ್ಟೋ ಬಿಟ್ರು, ಏನೇನಿದೆ ಅವ್ರವ್ರು ಇದ್ ಮಾಡ್ರಿ, ನಿಮ್ ಕೆಲ್ಸ ಏನೇನಿದೆ ಸ್ಕೀಮ್ ಇದೆ ಅದ್ ನೋಡ್ಬೇಕು. ಮೋದಿ ಬರೀ ಮೋದಿನೇ ಟಾರ್ಗೆಟ್ ಮಾಡಂಗಿಲ್ಲ, ಮಾಡಿಲ್ಲ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಎಲ್ಲಾರು ಸೇರ್ಬಿಟ್ಟು ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಎಲ್ಲಾರು ಸೇರ್ಬಿಟ್ಟು ಒಟ್ಟಿಗೆ ಸೇರ್ಬಿಟ್ಟು ಮೋದಿ ಹೊಡೆಯಕ್ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಏನರ್ಥ? ಇವನು ಇನ್ನೊಂದು 5 ವರ್ಷ ಏನಾದ್ರು ಬಂದ್ಬಿಟ್ರೆ ಇವರೆಲ್ಲ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು. ಓಕೆ, ಈಗ ಅವ್ರು ಹೇಳ್ತಿದ್ದಾರೆ ಬಿಜೆಪಿ ಒಬ್ಬ ನಾಯಕನನ್ನ ಸೋಲ್ಸೋದಕ್ಕೆ ಎಲ್ಲ ಸೇರ್ತಿದ್ದಾರೆ, ಆದ್ರೂ ಒಟ್ಟಾಗ್ತಿಲ್ಲ, ಶಕ್ತಿ ಸಾಕಾಗ್ತಿಲ್ಲ ಅಂತ. ಬಟ್ ರಾಹುಲ್ ಅವ್ರ ಬಗ್ಗೆ ತಗೊಳ್ಳೋದಾದ್ರೆ ಹೇಗೆ ಅವ್ರು ಇನ್ನೂ ಕನ್ವೆ ಮಾಡ್ಬೇಕಿತ್ತು ಹಿ ಈಸ್ ಕೆಪೇಬಲ್ ಅಂತ?
ಲೀಡರ್ನ ಸೋಲ್ಸ್ಬೇಕಂತ ಎಲ್ಲ ಪಾರ್ಟಿ ಬರ್ತದೆ. ದಟ್ ಇಸ್ ಪಾಲಿಟಿಕ್ಸ್. ಇವಾಗ ಭಾರತೀಯ ಜನತಾ ಪಾರ್ಟಿ ಇಲ್ಲಿಂದ ಬಂತು. ಇಂದಿರಾ ಗಾಂಧಿನ ಸೋಲ್ಸ್ಬೇಕಂತ ಎಲ್ಲ ಜನತಾ ಪಾರ್ಟಿಯಿಂದಾನೇ ಶುರುವಾಗಿತ್ತು. ಸೊ ಅವಾಗೊಂದು ನ್ಯಾಯ, ಇವಾಗೊಂದು ನ್ಯಾಯ ಅಲ್ಲ. ದಟ್ ಇಸ್ ವಾಟ್ ಎವ್ರಿಬಡಿ ವಾಂಟ್. ಅವಾಗ ಇಂದಿರಾ ಗಾಂಧಿನ ಸೋಲ್ಸ್ಬೇಕಂತ ಇತ್ತು, ಇವಾಗ ಮೋದಿನ ಸೋಲ್ಸ್ಬೇಕಂತ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ. ಬಟ್ ದಟ್ ಇಸ್ ಪಾಲಿಟಿಕ್ಸ್, ದಟ್ ಇಸ್ ಡೆಮೋಕ್ರಸಿ. Is it happening today? It might happen. The results, it's all in the hands of the people, ma'am. Let us vote. Let us decide. No. ಒಂದು ನಿಮಿಷ ಅಲ್ಲ, ಬಟ್ ನಿಜವಾಗ್ಲೂ ಅಂದ್ರೆ ನೀವೆಲ್ಲ ಯೂನಿಟಿ ಆಗಿದ್ದೀರಿ ಅಂತ ಒಂದ್ಸರಿ ಕೈ ಎತ್ಬಿಟ್ರೆ ಅಷ್ಟೇ. ಈಗೆಲ್ಲ ಒಬ್ಬೊಬ್ಬರೇ ಕೈ ಎತ್ಕೊಂಡು ಹೋಗ್ತಿದಾರಲ್ಲ ಅಂತ, ಜೊತೆ ಹೋಗ್ತಿಲ್ಲ. ಮ್ಯಾಮ್ ಫಸ್ಟ್ ಶಿವಸೇನಾ ಒಟ್ಟಿಗೆ ಇದ್ರು. ಶಿವಸೇನಾ ಲಾಸ್ಟ್ 4 ವರ್ಷದಿಂದ ಬರೀ ಅವ್ರ ಪೇಪರ್ ಅಲ್ಲಿ ಬರೀತಾನೆ ಇರೋದು ಬಿಜೆಪಿ ಕೆಟ್ಟದಾಗೆ ಮೋದಿ ಬಗ್ಗೆ. ಅದು ಲಾಸ್ಟ್ ಅಲ್ಲಿ ಎಲೆಕ್ಷನ್ ಬಂದಿದ ತಕ್ಷಣ ಬಾಯ್ ಆಗ್ಬಿಟ್ರು. ಅದೇ ತರ ಮ್ಯಾಮ್ ಪೊಲಿಟಿಕ್ಸ್ ಅಲ್ಲಿ ವಾಟ್ ಇಸ್ ಟುಡೇ ಕೆನಾಟ್ ಬಿ ಟುಮಾರೋ ಅಲ್ವಾ? ಥಿಂಗ್ ಈಸ್ ಪ್ರಾದೇಶಿಕ ಪಕ್ಷಗಳು ಎಲ್ಲೋ ಒಂದ್ ಕಡೆ ಒಟ್ಟಿಗೆ ಹೋಗ್ತೀವಿ, ಆದ್ರೆ ಕಾಂಗ್ರೆಸ್ ಬೇಡ. May 23rd ಆ ನಂಬರ್ ಬಂದ್ಮೇಲೆ ಟ್ರಸ್ಟ್ ಮೀ ಬೇರೆ ಎಲ್ಲ ಆಗುತ್ತೆ. ಇವಾಗ YSRCP ಇವಾಗ ಅನ್ಕೊಳ್ಳೋಣ. ಇವಾಗ ಆಂಧ್ರ ಅಲ್ಲಿ YSRCP ಇದೆ, ಜಗನ್ಮೋಹನ್ ರೆಡ್ಡಿ ಆಯ್ತಾ. ಸಡನ್ ಆಗಿ ಬಂದ್ಬಿಟ್ಟು ನಾನು ಕಾಂಗ್ರೆಸ್ನ ಐ ಫಾರ್ಗಿವನ್ ಕಾಂಗ್ರೆಸ್ ಅಂತಾರೆ. ಅಂದ್ರೆ ಏನ್ ಮಾಡ್ತಾ ಇದಾರೆ? ಅವಾಗ ಅವ್ರಿಗೆ ಏನಂತ ಇದ್ರು, ಅವ್ರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಎವ್ರಿಬಡಿ ಇಸ್ ವೇಟ್. ಎಲ್ಲರೂ May 23ಗೆ ವೇಟ್ ಮಾಡ್ತಾ ಇದಾರೆ. ಸೊ ಆಮೇಲೆ ನಿಮ್ಗೆ ಆಕ್ಚುಲಿ ಯಾವ ಕಡೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ಫ್ಯಾಕ್ಟ್ ಅಭ್ಯರ್ಥಿಗಳ ಬಗ್ಗೆ ಇರ್ಬೋದು, ಪ್ರಚಾರದಲ್ಲಿ ಇರ್ಬೋದು, ಅವರಿಗೆ ಹೆಚ್ಚು ತೊಂದರೆ ಕೊಟ್ಟಿದ್ದು ಅದೇ ಪಕ್ಷದವರೇ. ಬಿಜೆಪಿಗಿಂತ ಹೆಚ್ಚು ತೊಂದರೆ ಕೊಟ್ಟಿದ್ದು ಅದೇ ಪಕ್ಷದವರೇ. ಅಂದ್ರೆ ಜೊತೆಗೆ ಹೋಗುವಾಗ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಇವಾಗ ಜೆಡಿಎಸ್ ಜೊತೆ ಬಿಜೆಪಿನೂ ಸರ್ಕಾರ ಮಾಡಿದೆ ತಾನೆ? ಹೌದು, ಮಾಡಿಲ್ವಾ? ಮಾಡಿದೆ. ಸೊ ವೈ ಕಾಂಟ್ ಅದರ್ ಪಾರ್ಟೀಸ್ ಡೂ ಅಲಾಂಗ್ ವಿತ್ ಜೆಡಿಎಸ್? ಏನ್ ಲಾಜಿಕ್ ಬರುತ್ತೆ? ಅದ್ರ ವಿರೋಧ ಇಲ್ಲ, ಬಟ್ ಆಗುತ್ತಾ ಅನ್ನೋದೊಂದು ಡೌಟ್. ವಿರೋಧ ಇಲ್ಲ, ಆಗುತ್ತಾ ಅನ್ನೋದೊಂದು ಡೌಟ್ ಆಗಿದೆ ಅಲ್ಲ ಮ್ಯಾಮ್. ಇವಾಗ ಬಿಜೆಪಿ ಜೆಡಿಎಸ್ ಮಾಡುತ್ತಲ್ಲ, ಆಮೇಲೆ ಬಿಜೆಪಿನೂ ಪವರ್ ಬಂತು ಮ್ಯಾಮ್. ನೀವು ಹೇಳ್ಬೋದು ಬಿಜೆಪಿ ಪವರ್ ಅಲ್ಲಿ ಇತ್ತು, ಲಾಸ್ಟ್ 10 ವರ್ಷ ಕಾಂಗ್ರೆಸ್ ಪವರ್ ಅಲ್ಲಿ ಇತ್ತು. ಬಟ್ ರಿಯಾಲಿಟಿ ಅಲ್ಲಿ ನೋಡಿದಾಗ ನಂಬರ್ಸ್ ತಗೊಂಡಾಗ ನಂಬರ್ಸ್ ಈ 70 ವರ್ಷ ನಮಗೆ ಶೆಡ್ಯೂಲ್ ಅಲ್ಲಿ ನಾವು ಕೆಲಸ ಮಾಡಕ್ಕೆ ಅವರು 70 ವರ್ಷ ಲಾಂಗ್ ಟೈಮ್ ಸಿಕ್ತು. ಇವ್ರಿಗೆ ಜಸ್ಟ್ 5 ಟರ್ಮ್ಸ್ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಅಂತ ಎಲ್ಲರೂ ಹೇಳಿದ್ರು. ಒಂದೇ ಒಂದು ವಿಷಯ ನಾವು ನೆನಪಿಟ್ಕೋಬೇಕೇನಂದ್ರೆ, ಜಸ್ಟ್ ಬರೀ 2 ವರ್ಷದಲ್ಲಿ ಜಸ್ಟ್ ಪ್ಲಾನಿಂಗ್ ಮಾಡಿ ಒಂದು ಪರ್ಫೆಕ್ಟ್ ವಿಷನ್ ಇದ್ದಿದ್ದಕ್ಕೆ 1991 ಅನ್ನೋ ಒಂದು ಎಕನಾಮಿಕ್ ರಿಫಾರ್ಮ್ ಸಕ್ಸಸ್ ಆಯಿತು. ಅದರ ಎಫೆಕ್ಟ್ ಇವತ್ತು 20 ಇಯರ್ಸ್ವರೆಗೂ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ. MNC ಕಂಪ್ನಿಗಳು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾವೆ. MNC ಕಂಪ್ನಿಗಳು ಮೋದಿಯವ್ರು ಹೋಗಿ ಕರೆದಿರ್ಬೋದು, ಆದರೆ ಅವ್ರಿಗೆ ಸ್ವಲ್ಪ ಇಂಡಿಯಾ ಮೇಲೆ ಒಂಚೂರು ಅಟ್ರಾಕ್ಷನ್ ಅಂತ ಬಂದಿದ್ದು 1991 ರಿಫಾರ್ಮಲ್ಲಿ. ಮತ್ತೆ ಒಂದು ವಿಷಯ ನೆನಪಿಟ್ಕೋಬೇಕು, ಸರ್ಜಿಕಲ್ ಸ್ಟ್ರೈಕು ಮೋದಿನೆಲ್ಲ. ಆ್ಯಕ್ಚುಲಿ ನನ್ನ 1971 ಅಲ್ಲಿ ಬಾಂಗ್ಲಾದೇಶ ವಿಭಜನೆ ಆಗೋ ಟೈಮಲ್ಲಿ 4 ರಿಂದ 5 ಸರಿ ಸರ್ಜಿಕಲ್ ಸ್ಟ್ರೈಕ್ ಆದವು. ಅಂದರೆ ವಿತೌಟ್ ಪ್ಲಾನಿಂಗ್, ಅಂದರೆ ಒಂದು ಸಿಚುವೇಶನ್ ನೋಡಿಕೊಂಡು ಒಂದು ಆ ಟೈಮಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿದ್ವು. ಆದರೆ ಆ ಟೈಮಲ್ಲಿ ಅವರು ಅದನ್ನ ಬಂಡವಾಳವಾಗಿ ಉಪಯೋಗಿಸ್ಕೊಳ್ಳಿಲ್ಲ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ನಮಗೆ ಓಟ್ ಹಾಕಿದ್ರು ಅವ್ರು ಯೋಚನೆ ಮಾಡಿ. ಯಾಕಂದ್ರೆ ಬಿಜೆಪಿ ಅವರು ಯಾರು ಪ್ರೂಫ್ ಕೇಳಲಿಲ್ಲ ಆ ಟೈಮಲ್ಲಿ ಯಾರು ಬಿಜೆಪಿ ಅವರು. ಆದ್ರೆ ಈಗ ಯಾರು ಪ್ರೂಫ್ ಕೇಳಲಿಲ್ಲ. ಈಗ ಅವರು ಯಾರು ಹೇಳ್ಕೊಂಡಿರ್ಲಿಲ್ಲ ಅವ್ರು ಯಾರು ಬಂದ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ, ಹೇಳ್ತೀನಿ, ಕುಣ್ಕೊಂಡು ಮಾತಾಡ್ತಾರಲ್ಲ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ. ನಾವು ಬೇಡ, ಯಾರು ಬೇಡ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ. ಇಂಡಿಯನ್ ಆರ್ಮಿ ಕೆಲಸ ಇಂಡಿಯನ್ ಆರ್ಮಿ ಸಪೋರ್ಟ್ ಕೊಡಿ. ಯಡಿಯೂರಪ್ಪ ಏನ್ ಹೇಳಿದ್ರು? ಯಾರು ಬೇಡ ನಮ್ಗೆ. ಈಗ ಯಡಿಯೂರಪ್ಪ ಬೇಡ, ಮೋದಿ ಬೇಡ, ಏನು ಬೇಡ. ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಇಂಡಿಯನ್ ಆರ್ಮಿ ಏನ್ ಮೇಜರ್ ಅಲ್ಲ ಅದನ್ನ ತಿಳ್ಕೊಳ್ಳಿ ಫಸ್ಟ್. ಅದಕ್ಕೆ ಹೇಳಿದ್ದಾರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂದ್ರೆ ಏನದು ಅಷ್ಟು ಈಸಿಯಾಗಿ ತಿಳ್ಕೊಂಡಿದ್ದೀರಾ? ಎಮರ್ಜೆನ್ಸಿ ತರೋದು. ಮೇಡಮ್ ಸರ್ ಹೇಳಿದ್ರು, ಒಂದು ಪಾಯಿಂಟ್ ಹೇಳಿದ್ರು, ಶೌಚಾಲಯ ಹಾಗೆಲ್ಲ ಮೊದಲೇ ಇದ್ದಿದ್ದಿಲ್ಲ ಅಂತ ಹೇಳಿ. ಸಾರ್ವಜನಿಕ ಶೌಚಾಲಯ, ಬಯಲು ಶೌಚಾಲಯಗಳನ್ನು ತಡೆಗಟ್ಟಲಿಕ್ಕೆ, ಅದರ ರೇಟ್ ಕಮ್ಮಿ ಮಾಡಲಿಕ್ಕೆ ಮೋದಿ ಅವರು ಒಂದು ಸ್ಟೆಪ್ ಬಿಟ್ಟರು. ಅದರಿಂದ ಸಾರ್ವಜನಿಕ ಶೌಚಾಲಯಗಳು ಕ್ರಿಯೇಟ್ ಆದವು. ಸರ್ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಎಲ್ಲೆಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಎಲ್ಲೆಲ್ಲಿ ಕ್ರಿಯೇಟ್ ಆಗಿದೆ. ಒಬ್ಬ ರೈತನಿಗೆ ಹೋಗಿ ನೀನು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡು ಅಂತ ಹೇಳಕ್ ಬರೋದಿಲ್ಲ ನೀವು. ಮತ್ತೆ ಇನ್ನೊಂದು ಹೇಳಿದ್ರು, ಸರ್ಜಿಕಲ್ ಸ್ಟ್ರೈಕು ಬರೀ ಮೋದಿಗೆ, ಪುಲ್ವಾಮಾ ಅಟ್ಯಾಕು ಬರೀ MP ಗೆ. ಸರ್ಜಿಕಲ್ ಸ್ಟ್ರೈಕ್ ಡಿಸಿಷನ್ ತಗೊಳ್ಳೋದು PM ಹಾಗೂ ಅಲ್ಲಿರೋ ಅಂತ ಎಲ್ಲ ಅಧಿಕಾರಿಗಳು. MP ತಗೊಲ್ಲ. ಪುಲ್ವಾಮಾ ಸರ್ ಹೇಳಿದ್ರು, ಬರೀ PM 20 ಗಂಟೆ
ಇದ್ರ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ. ಅಷ್ಟು ಬಿಸಿ ಶೆಡ್ಯೂಲ್ ಇರೋ ಮನುಷ್ಯ ಇಲ್ಲಿ ಆಗುತ್ತೆ ಪುಲ್ವಾಮಾ ಪ್ರಕಾರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದನ್ನ ಆ ಸರ್ಕಾರ ತಗೋಬೇಕು. ಪುಲ್ವಾಮಾ ಅಟ್ಯಾಕ್ ಅದೆಷ್ಟೋ ಕೆಜಿ ಆರ್ಡೆಕ್ಸ್ ಇತ್ತು ತಂದು ಗುರ್ಸಿದ್ರು. ಮುಂಚೆ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಪ್ರತಿಯೊಂದು ಕಾರ್ನು ಚೆಕ್ ಮಾಡ್ಬೇಕಾಗಿತ್ತು. ಬಟ್ ಮೆಹಬೂಬಾ ಮುಫ್ತಿ ಏನ್ ಹೇಳಿದಲ್ಲಿ, ನೀವು ಇದನ್ನ ಮಾಡಂಗಿಲ್ಲ, ಯಾವ್ದು JNK ಪಾಸಿಂಗ್ ಇರೋ ಗಾಡಿನ ಯಾವ್ದು ಚೆಕ್ ಮಾಡಂಗಿಲ್ಲ. ಆ ರೂಲ್ಸ್ ಗಳು ತಂದಿದ್ದಕ್ಕೆ ಅವ್ರ ಗೌರ್ಮೆಂಟ್ ನ ಬಿಟ್ಟು ಬಂದ್ರು. ಸಮ್ಮಿಶ್ರ ಸರ್ಕಾರ ಇತ್ತು, ಬಿಟ್ಟು ಬಂದ್ರು. ಅವ್ರೇನೆ ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಸೇರ್ಕೊಂಡ್ರು, ಬೇಡ ಅಂತ ಬಿಟ್ಟು ಬಂದ್ರು. ಅದೇ ಒಂದು ಪರಿಣಾಮ ಪುಲ್ವಾಮಾ ಅಟ್ಯಾಕ್. ಇಂದಿರಾ ಗಾಂಧಿ ಅಂತ ಮಾತಾಡ್ತಾರೆ, ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಿದ್ರು. ಈ ಒಂದ್ ಸೆಕೆಂಡ್ 2019 ಮ್ಯಾನಿಫೆಸ್ಟೋ ಹೇಳಿದ್ದಾರೆ ವರ್ಷಕ್ಕೆ 72,000 ಕೊಡ್ತೀವಿ. ಈ ವರ್ಷದಿಂದ ನ್ಯಾಯ ಸ್ಟಾರ್ಟ್ ಅಂತ. ಏನ್ 60 ವರ್ಷದ ನ್ಯಾಯನೇ ಕೊಟ್ಟಿಲ್ಲ. ಬಿಗ್ಗೆಸ್ಟ್ ಇಂಟಾಲರೆಂಟ್ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಪೀರಿಯಡ್ ಮಾಡಿದ್ರು. ಜರ್ನಲಿಸ್ಟ್ ಕಿಲ್ ಮಾಡೋದು, ಹೋರಾಟಗಾರನ ಕಿಲ್ ಮಾಡಿದ್ರು. ಎಲ್ಲೋಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ? ಪೋಸ್ಟ್ ಮಾರ್ಟಮ್ ಯಾಕಾಗ್ಲಿಲ್ಲ? ಯಾರಿದ್ರು ಅವಾಗ ತಾಷ್ಕೆಂಟ್ ನಲ್ಲಿ ನಿಗೂಢವಾಗಿ ಸಾಯ್ತಾರೆ ಅವರು. ರಾಜೀವ್ ದೀಕ್ಷಿತ್ ಸತ್ತೋದ್ರು. ಈಗ ಸರ್ಜಿಕಲ್ ಸ್ಟ್ರೈಕ್ ನಾವು ಮಾಡಿದ್ದು ಅಂತ ಬಿಜೆಪಿ ಹೇಳ್ಕೊಂಡು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದಾ? ಮೇಡಮ್ ಮಾಡ್ಕೊಂಬಾರ್ದು. ಮಾಡ್ಕೋಬಾರ್ದು. ಯಾಕೆ ಮೇಡಮ್ ಯಾಕೆ ಮಾಡ್ಕೊಂಬಾರ್ದು ಅಂದ್ರೆ ಇದು ಮಾಡಿರೋದು ದೇಶಕ್ಕೋಸ್ಕರ, ಪಕ್ಷಕ್ಕೋಸ್ಕರ ಅಲ್ಲ ಇದು. ಹೌದಲ್ವಾ? ಯಾರೇ ಆಗ್ಲಿ ಒಪ್ಕೊಬೇಕು. ಮಾಡಿರೋದು ದೇಶಕ್ಕೋಸ್ಕರ, ಅದನ್ನ ನಾವು ಪಕ್ಷಕ್ಕೋಸ್ಕರ ಅಂತ ಯಾರು ಒಪ್ಕೊಂಬಾರ್ದು. ಯಡಿಯೂರಪ್ಪನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸರ್ಜಿಕಲ್ ಸ್ಟ್ರೈಕ್ ಇಂದ ನಮ್ಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನ ತಗೊಬಹುದು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಅಲ್ವಾ? ಹೇಳ್ಬಾರ್ದು. ನಾವು ಅಪೋಸ್ ಮಾಡ್ತೀವಿ. ನಾನು ಮೋದಿ ಅಭಿಮಾನಿನೇ. ಒಂದ್ ನಿಮಿಷ ಕೊನೆದಾಗ ಏನ್ ಹೇಳ್ತೀರಿ? ನೋಡಿ ಮೇಡಮ್, ನಾವು ಕೊನೆದಾಗಿ ಒಬ್ಬ ಒಳ್ಳೆ ಲೀಡರ್ನ ತರೋಣ. ರೈತರು, ಸೈನಿಕರು ಇವರಿಬ್ಬರಿಗೆ ಏನು ಬೇಕೋ ಅದನ್ನ ನಾವು ಮಾಡುವಂತ ಸರ್ಕಾರನ ತರೋಣ. ಕೊನೆದಾಗಿ ಲಾಸ್ಟ್ ಒಪಿನಿಯನ್. ಕೊನೆದಾಗ ನಾನು ಎಲ್ಲರಿಗೂ ಹೇಳ್ತೀನಿ ಏನು ಅಂದ್ರೆ, ಎಲ್ಲರೂ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಕೇಳ್ತಾ ಇದ್ರೆ ಹೊರತು ಓಟ್ ಹಾಕ್ತೀನಪ್ಪ ಅಂತ ಯಾರು ಕೇಳ್ತಾ ಇಲ್ಲ. ಯಾರಾದ್ರೂ ಕೇಳ್ತಾ ಇದಾರಾ? ಈ ಕಡೆಯಿಂದ 3 ಸತಿ ಕೇಳಿದ್ರು ನಿಖಿಲ್ ಎಲ್ಲಿದ್ಯಪ್ಪ, ಆ ಕಡೆಯಿಂದ 5 ಸತಿ ಕೇಳಿದ್ರು. ಯಾರಾದ್ರೂ ಪಕ್ಕದಲ್ಲಿರೋರ್ನ ಓಟ್ ಹಾಕ್ತೀನಪ್ಪ ಅಂತ ಯಾರಾದ್ರೂ ಕೇಳಿದಾರಾ? ಸೋಷಿಯಲ್ ಮೀಡಿಯಾ ಇದೆ, ಯಾರಾದ್ರೂ ಕೇಳಿದಾರ ಓಟ್ ಹಾಕ್ತೀಯ ಅಂತ? ಯಾರು ಕೇಳ್ತಾ ಇಲ್ಲ. ದೇಶ ಒಂದು ರಿಲೇ ಓಡ್ತಾ ಇದೆ. ರಿಲೇನಲ್ಲಿ 4-5 ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. 10 ವರ್ಷ ಒಬ್ಬೊಬ್ರು ಅಥವಾ 5 ವರ್ಷ ಒಬ್ಬೊಬ್ಬರಿಗೆ ಬ್ಯಾಟನ್ನ ಪಾಸ್ ಮಾಡ್ತಾ ಇದ್ದೀವಿ. ಅರೆ ಕೊನೆನ್ ಗೆದ್ದೋನಲ್ಲ, 4 ಜನ ಸೇರಿ ಗೆಲ್ಲಬೇಕು. ಇದೇ ರೀತಿ ನಮ್ಮಲ್ಲಿ ಒಂದು ಪಾರ್ಟಿ ವ್ಯವಸ್ಥೆ ಇದೆ, ಡೆಮೋಕ್ರಸಿ ವ್ಯವಸ್ಥೆ ಇದೆ. ಅದರಿಂದ ಬೇರೆಯವರ ತಪ್ಪಿಂದ ನಾವು ತಿಳ್ಕೊಳ್ಳೋಣ, ಬೇರೆಯವರ ತಪ್ಪನ್ನು ಎತ್ತಿಡೋಣ. ಅವ್ರಿಗೊಂದು ಅದೇ ರೀತಿ ಒಂದು ಆ ತಪ್ಪನ್ನು ತಿದ್ದುಕೊಡೋದಕ್ಕೆ ಅವಕಾಶ ಮಾಡ್ಕೊಂಡ್ಕೊಳ್ಳೋಣ. ಇಲ್ಲಿ ದೇಶ ಮುಖ್ಯನೇ ಹೊರತು ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಧರ್ಮ ಮುಖ್ಯ ಅಲ್ಲ ಅಂತಾನೆ ಈ ಸಲ ನಾವು ಭಾರತಕ್ಕೆ ವೋಟ್ ಮಾಡೋಣ. ನಾವು ಭಾರತಕ್ಕೆ ವೋಟ್ ಮಾಡೋಣ ಹೊರತು ಯಾವುದೇ ಒಂದು ಪಾರ್ಟಿಗಲ್ಲ ಅಂತ ಮಾಡ್ಕೊಂಡು ಇವಾಗ ಇಷ್ಟು ಮಾತಾಡ್ತಲ್ವಾ, ಸ್ಟಾರ್ಟಿಂಗ್ ಅಲ್ಲಿ 2 ಕ್ವಶನ್ಸ್ ಅವ್ರು ಕೇಳಿದ್ರು, ವಾಟ್ ಕೈಂಡ್ ಆಫ್ ಗವರ್ಮೆಂಟ್ ಯು ವಾಂಟ್ ಅಂತ. ಅದಕ್ಕೆ ಆನ್ಸರ್ ಮಾಡಿದ್ವಿ. ಆಮೇಲೆ ಆ ಕಡೆ ಯಾರೋ ಒಬ್ರು ಬಂದ್ಬಿಟ್ಟು ಈ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದು, ಆ ಕ್ಯಾಂಡಿಡೇಟ್ ಈ ಕ್ಯಾಂಡಿಡೇಟ್ ಬಗ್ಗೆ. ಇಷ್ಟೊತ್ತು ಇಲ್ಲೇನಾಯ್ತು? ಅದೇ ಆಗಿರೋದು. ಆ ಮೆಂಟಾಲಿಟಿ ಫಸ್ಟ್ ಚೇಂಜ್ ಮಾಡಬೇಕು. ನೀವು ಏನಂತೀರಾ, ಅವ್ರು ಇವ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ಅವ್ರ ಬಗ್ಗೆ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ ಬ್ರೋ, ಅವ್ರು ಮಾತಾಡ್ತಾರೆ, ನೀವ್ ಏನ್ ಮಾತಾಡ್ತೀರಾ? ಡಿಬೇಟ್ ಅಲ್ಲಿ ಏನ್ ಬೇಕೋ ಅದು ಡಿಬೇಟ್ ಮಾಡ್ಬೇಕು. ಏನ್ ಬೇಕಾಗ್ಲೋ ಅದೆಲ್ಲ ಮಾತಾಡ್ತಾರೆ. ಕೇಳಿಸ್ಕೊಂಡ್ರಿ? ಯುವ ಜನತೆ, ವಿದ್ಯಾರ್ಥಿನಿಯರು ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಅವರು ರಾಜಕೀಯವನ್ನ ಗ್ರಹಿಸ್ತಾ ಇದ್ದಾರೆ, ಏನನ್ನ ಬಯಸ್ತಾ ಇದ್ದಾರೆ ಈ ದೇಶಕ್ಕೆ ಅಂತ. ಯಾಕಂದ್ರೆ ತುಂಬಾ ಒಂದು ಅಪವಾದ ಇತ್ತು, ಯುವ ಜನತೆ ಇನ್ವಾಲ್ವ್ಮೆಂಟೇ ಇಲ್ಲ, ರಾಜಕೀಯದ ಬಗ್ಗೆ ತುಂಬಾ ನಿರಾಸಕ್ತಿ ಅವ್ರಿಗೆ ಅಂತ. ಆದ್ರೆ ಈಗ ಹಾಗಿಲ್ಲ, ಪರಿಸ್ಥಿತಿ ಬದಲಾಗಿದೆ. ಅವರು ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾವ ನಾಯಕ ಏನ್ ಮಾಡ್ತಾ ಇದ್ದಾರೆ, ಯಾರನ್ನ ನಾವು ನಂಬಬಹುದು ಅನ್ನುವಂಥ ತಿಳುವಳಿಕೆ, ಪ್ರಬುದ್ಧತೆಯನ್ನ ಕೂಡ ಆ ಮಕ್ಕಳಲ್ಲಿ ಇದೆ ಅನ್ನೋದು ಈ ಒಂದು ಡಿಬೇಟ್ ಅಲ್ಲಿ ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಅಫ್ಕೋರ್ಸ್ ಈ ದೇಶವನ್ನ ನಾವು ಒಬ್ರು ಕೈ ಕೊಡ್ತೀವಿ ಅಂದ್ರೆ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ. ಒಂದು ತರಕಾರಿ ತಗೋಬೇಕಾದ್ರೆ 10 ಸರಿ ವಿಚಾರ ಮಾಡ್ತೀವಿ ರೇಟ್ ಬಗ್ಗೆ. ಅಂಥದ್ರಲ್ಲಿ ದೇಶದ ಭವಿಷ್ಯವನ್ನ ಒಂದು ಪಕ್ಷ ಅಥವಾ ಒಂದು ತಂಡ ಅಥವಾ ಒಬ್ಬ ನಾಯಕನ ಕೈಗೆ ಕೊಡ್ತೀವಿ ಅನ್ನೋದಾದ್ರೆ ನಾವು ಯೋಚನೆ ಮಾಡಲೇಬೇಕು ಅನ್ನೋದು ಕೂಡ ಈ ಯುವ ಜನತೆಯ ಸಂದೇಶ ಆಗಿದೆ. ಎಲ್ಲರೂ ವೋಟ್ ಮಾಡಬೇಕು ಅನ್ನೋದು ಕೂಡ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಹೆಚ್ಚೆಚ್ಚು ವೋಟ್ ಮಾಡಿದಾಗಲೇ ನಾವೇನು ಅತ್ಯಂತ ಪ್ರಬುದ್ಧ ನಾಯಕ ಬೇಕು ಅಂತೇನು ಹೇಳ್ತೀವಿ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.